ನಮಸ್ಕಾರ. TET ಆಕಾಂಕ್ಷಿಗಳಿಗೆ ಸ್ವಾಗತ. ಈ ದಿನ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ತಮಗೇನು ಪೇಪರ್ ಇದೆ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ, ಈ ಪೇಪರ್ನಲ್ಲಿರ್ತಕ್ಕಂತಹ ಸಿಲೆಬಸ್ನಲ್ಲಿ 12 ಚಾಪ್ಟರ್ಗಳಿದೆ. ಈ 12 ಚಾಪ್ಟರ್ಗಳನ್ನು ನಾನು ನಿಮಗೆ ವಿವರಣೆಯನ್ನು ಕೊಡ್ತೇನೆ. ನಾನು ಡಾಕ್ಟರ್ HP ಚಂದ್ರಶೇಖರ್ ಅಂಥೇಳಿ, ನಿವೃತ್ತ ಶಿಕ್ಷಣಾಧಿಕಾರಿ. ನಾನು ಈ ಹಿಂದೆ ಈ ಪುಸ್ತಕವನ್ನು, ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಪುಸ್ತಕವನ್ನು ಸಹ ನಾನು ಬರೆದಿದ್ದೀನಿ ಮತ್ತು ಡಯಟ್ನಲ್ಲೂ ಸಹ ಅನೇಕ ವರ್ಷಗಳು ಮತ್ತು PUನಲ್ಲೂ ಸಹ ಶಿಕ್ಷಣಶಾಸ್ತ್ರದ ಉಪನ್ಯಾಸಕನಾಗಿ ನಾನು ಕೆಲಸ ಮಾಡಿದ 10 ವರ್ಷಗಳ ಅನುಭವ ಇದೆ. ಸೊ ಈ ಒಂದು ಪೇಪರ್ನಲ್ಲಿ ಮೊದಲನೇ ಚಾಪ್ಟರ್ ಇವತ್ತು ಚರ್ಚೆ ಮಾಡೋಣ, ಬಾಲ್ಯಾವಸ್ಥೆ. ಈ ಚಾಪ್ಟ್ರಲ್ಲಿ ನಾನು ಏನೇನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಬಾಲ್ಯಾವಸ್ಥೆ ಚಾಪ್ಟ್ರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಚರ್ಚೆ ಮಾಡೋದ್ರ ಜೊತೆಗೆ ಪಿಯಾಜೆಯವರ ಬೌದ್ಧಿಕ ವಿಕಾಸದ ಹಂತಗಳು, ಅದು ಸಹ ಇಲ್ಲೇ ಮಾನಸಿಕ ವಿಕಾಸದಲ್ಲಿ ಬರುತ್ತೆ ಅದು. ಸೊ ಅದರ ಜೊತೆಗೆ ಕೆಲವು ಪ್ರಶ್ನೆಗಳನ್ನು, ಮಾದರಿ ಪ್ರಶ್ನೆಗಳನ್ನು ಸಹ ನಿಮ್ಮ ಜೊತೆಗೆ ಕ್ವಶನ್ ಪೇಪರ್ಸ್ನ ನಂತರ ಮಾಡೋಣ. ಈಗ ಕೆಲವು ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಈ ಚಾಪ್ಟ್ರಿಗೆ ಸಂಬಂಧಪಟ್ಟಂತಹ ಒಂದು 30-40 ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಈ ಚಾಪ್ಟರ್ ವಿವರಣೆ ಆದಮೇಲೆ. ನೋಡಿ, ಬಹಳ ಮುಖ್ಯವಾಗಿ ಬಾಲ್ಯಾವಸ್ಥೆ ಚಾಪ್ಟರ್ ಏನಿದೆ, ಇಡೀ ಈ ಪೇಪರ್ ಏನಿದೆ, ಶಿಶು ವಿಕಸನ ಮತ್ತು ಬೋಧನಾ ಕ್ರಮ, ಬಹಳ ಮುಖ್ಯವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಏನು ಹೇಳುತ್ತೆ, ಈ ಬೆಳವಣಿಗೆ ಹಂತದಲ್ಲಿ ಶಿಶು ವಿಕಾಸನ ಹಂತದಲ್ಲಿ ಏನು ಹೇಳುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಇದು ಬೋಧನಾ ಕ್ರಮಕ್ಕೆ ಹೇಗೆ ಅದು ಹೊಂದಾಣಿಕೆ ಆಗಿದೆ ಅನ್ನುವಂಥದ್ದನ್ನು ಜೋಡಿಸ್ಕೊಳ್ಳೋಂಥದ್ದು ಬಹಳ ಮುಖ್ಯ. ಯಾಕಂದರೆ ಪ್ರಶ್ನೆಗಳು ನಿಮಗೆ TETಯಲ್ಲಿ ಬರುವಂಥ ಪ್ರಶ್ನೆಗಳು ಹಾಗೇ ಇರುತ್ತೆ. ಈ ದೃಷ್ಟಿಯಿಂದ ನೋಡಿದಾಗ ಬಾಲ್ಯಾವಸ್ಥೆ ಏನಿದೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಹಂತ. ವ್ಯಕ್ತಿಯ ವ್ಯಕ್ತಿತ್ವದ ಮತ್ತು ಹವ್ಯಾಸ ಮತ್ತು ಕಲಿಕಾ ಸಾಮರ್ಥ್ಯ ಏನಿದೆ ಭವಿಷ್ಯದ್ದು, ಅದರ ಸಂಪೂರ್ಣ ತಳಹದಿ ಏನಿದೆ ಅದನ್ನು ಬಾಲ್ಯಾವಸ್ಥೆ ಅಂತ ಕರೆಯಲಾಗುತ್ತೆ. ಯಾಕಂದರೆ ಬಾಲ್ಯಾವಸ್ಥೆಯಲ್ಲಿ ಮಗು ಯಾವ ರೀತಿಯಲ್ಲಿ ಅದಕ್ಕೆ ಶಿಕ್ಷಣ ಸಿಕ್ಕುತ್ತೆ, ಆರೋಗ್ಯ ಸಿಕ್ಕುತ್ತೆ, ಆರೈಕೆ ಸಿಕ್ಕುತ್ತೆ, ಅದಕ್ಕೆ ಆಹಾರ ಸಿಕ್ಕುತ್ತೆ, ಅದಕ್ಕೆ ತಕ್ಕ ಹಾಗೆ ಆ ಮಗುವಿನ ವ್ಯಕ್ತಿತ್ವ ಮುಂದೆ ಅದು ಡೆವಲಪ್ ಆಗೋವಂಥದ್ದು, ಹವ್ಯಾಸಗಳು ಅದು ಅಭಿವೃದ್ಧಿಪಡಿಸ್ಕೊಳ್ಳುವಂಥದ್ದು ಮತ್ತು ಕಲಿಕಾ ಸಾಮರ್ಥ್ಯ ಅದು ಸಹ ರೂಪುಗೊಳ್ಳುವಂಥದ್ದು. ಈ ದೃಷ್ಟಿಯಿಂದ ನೋಡಿದಾಗ ಬಾಲ್ಯಾವಸ್ಥೆಯ ಲಕ್ಷಣಗಳೇನು ಅನ್ನುವಂಥದ್ದು ಓವರಾಲ್ ನಾವು ನೋಡಿದ್ರೆ, ಬಹಳ ಮುಖ್ಯವಾಗಿ ಬಾಲ್ಯಾವಸ್ಥೆಯ ಲಕ್ಷಣಗಳು ತೀವ್ರ ಕುತೂಹಲ, ಶೋಧನೆಯ ಹಂತ. ನೀವು ಹುಟ್ಟಿದ ಮಗುವಿನಿಂದ ಹಿಡಿದು 12 ವರ್ಷಗಳ ಅವಧಿಯವರೆಗೂ ಸಹ ಬಾಲ್ಯಾವಸ್ಥೆ ಅಂತ ಬರುತ್ತೆ. ಮುಖ್ಯವಾಗಿ ಅದು 4 ಹಂತಗಳನ್ನು ನಾವು ಹೇಳ್ತೇವೆ. ಒಂದು ಪ್ರಸವ ಪೂರ್ವ, ಅಂದರೆ ಪ್ರಿನೇಟಲ್, ಹುಟ್ಟಿಗಿಂತ ಮುಂಚೆ, ಅದು ಸಹ ಗರ್ಭಾವಸ್ಥೆಯಲ್ಲಿದ್ದಾಗ ಮಗು, ಅದನ್ನು ಸಹ ಬಾಲ್ಯಾವಸ್ಥೆಯಲ್ಲಿ ಸೇರಿಸ್ಕೊಳ್ತೀವಿ ನಾವು. ಆದರೆ ಅದು ಸಹ ಬಹಳ ಮುಖ್ಯವಾಗಿರುವಂಥದ್ದು, ತಾಯಿಯ ಗರ್ಭದಲ್ಲಿ ಇದ್ದಾಗ ಮಗುವಿಗೆ, ಶಿಶುವಿಗೆ ಸಿಗುವಂತಹ, ಭ್ರೂಣಕ್ಕೆ ಸಿಗುವಂತಹ ಆಹಾರ, ಆರೈಕೆ, ತಾಯಿಗೆ ಸಿಗ್ತಕ್ಕಂಥ ಪ್ರೀತಿ, ತಾಯಿಯ ಮನಸ್ಥಿತಿ, ಇವೆಲ್ಲವೂ ಇದ್ರ ಬಗ್ಗೆ ತುಂಬ ಸಂಶೋಧನೆ ನಡೀತಾ ಇದೆ. ಅದು ಸಹ ಬಹಳ ಮುಖ್ಯವಾಗಿರುವಂಥದ್ದು. ಶೈಶವಾವಸ್ಥೆ, ಹುಟ್ಟಿನಿಂದ 2 ವರ್ಷಗಳವರೆಗೆ ಶಿಶುವಿನ ಅವಸ್ಥೆ. ಬಾಲ್ಯಾವಸ್ಥೆನ ಮತ್ತೆ 2 ಥರ ಮಾಡ್ತಾರೆ. ಪೂರ್ವ ಬಾಲ್ಯಾವಸ್ಥೆ 2ರಿಂದ 6 ವರ್ಷ ಮತ್ತು ಉತ್ತರ ಬಾಲ್ಯಾವಸ್ಥೆ 6ರಿಂದ 12 ವರ್ಷ. ಸೊ ಇಷ್ಟಕ್ಕೆ ಬಾಲ್ಯಾವಸ್ಥೆಯ ಹಂತಗಳು ಅಂತ ಹೇಳ್ತೇವೆ. ಇದರ ಲಕ್ಷಣಗಳೇನು ಅಂತ ಹೇಳಿದ್ರೆ, ತೀವ್ರ ಕುತೂಹಲದ ಹಂತ. ಹುಟ್ಟಿದ ಮಗುವಿಂದ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಎಲ್ಲ ಕಡೆ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಹುಟ್ಟಿದಾಗ ಅಷ್ಟಿರಲ್ಲ, ಬರ್ತಾ 4-5 ತಿಂಗಳ ನಂತರ ಅದಕ್ಕೆ ಕುತೂಹಲ ಜಾಸ್ತಿ ಆಗುತ್ತೆ. ಶೋಧನೆಯ ಪ್ರವೃತ್ತಿ, ಎಕ್ಸ್ಪ್ಲೋರೇಷನ್, ಪ್ರತಿಯೊಂದನ್ನು ಸಹ ಕಂಡ್ಕೋಬೇಕು, ಪ್ರತಿಯೊಂದನ್ನು ನಾನು ಹುಡುಕೋಬೇಕು, ಪ್ರತಿಯೊಂದನ್ನು ಸಹ ತಾನು ತನ್ನ ಅವಯವಗಳ ಮೂಲಕ, ಇಂದ್ರಿಯಗಳ ಮೂಲಕ ಅದು ತಿಳ್ಕೊಳ್ಳುವಂಥ, ಶೋಧನೆ ಮಾಡುವಂಥ ಕುತೂಹಲದ ಪ್ರವೃತ್ತಿ ಇರುತ್ತೆ, ಶೋಧನೆಯ ಪ್ರವೃತ್ತಿ ಇರುತ್ತೆ, ಪ್ರಶ್ನಿಸುವಿಕೆಯ ಮನೋಭಾವ ಇರುತ್ತೆ ಮತ್ತು ಅಹಂ ಕೇಂದ್ರಿತ ಪ್ರವೃತ್ತಿ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಅದು ಪಿಯಾಜೆಯದ್ದು ಬಂದಾಗ ನಾನು ಚರ್ಚೆ ಮಾಡ್ತೇನೆ. ಆ ಒಂದು ಅವಧಿಯಲ್ಲಿ ಮಕ್ಕಳಿಗೆ ತಾನಷ್ಟೇ ಇಂಪಾರ್ಟೆಂಟ್ ಅಂತಿರುತ್ತೆ. ಅದು 2 ವರ್ಷಗಳಿಂದ ಶುರುವಾಗೋಂಥ ಅವಧಿಯಲ್ಲಿ. ಆಮೇಲೆ ಉತ್ತರ ಬಾಲ್ಯಾವಸ್ಥೆಗೆ ಬಂದಾಗ ಅದು ಬದಲಾಗುತ್ತೆ, ಅದು ಬೇರೆ ಪ್ರಶ್ನೆ. ಜೊತೆಗೆ ಪ್ರೀತಿ, ಆರೈಕೆ, ಅದು ಸಹ ಬಹಳ ಮುಖ್ಯವಾಗಿ ಬೇಕಾಗಿರೋವಂಥದ್ದು. ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ಸಿಗ್ತಕ್ಕಂಥ ಪ್ರೀತಿ, ಆರೈಕೆಗಳು ಆ ಮಗುವಿನ ಭವಿಷ್ಯದಲ್ಲಿ ಆ ವ್ಯಕ್ತಿ ಏನೋ ಆಗ್ತಾನೆ, ಆ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಭಾವನಾತ್ಮಕ ಭದ್ರತೆ, ಬಹಳ ಎಮೋಷನಲ್ ಸೆಕ್ಯೂರಿಟಿ ಬಹಳ ಇಂಪಾರ್ಟೆಂಟು. ಇದು ಆ ಒಂದು ಶೈಶವಾವಸ್ಥೆ ಅಥವಾ ಬಾಲ್ಯಾವಸ್ಥೆಯ ಒಂದು ಲಕ್ಷಣಗಳು ಅಂತ ಹೇಳ್ಬೋದು. ಶೈಕ್ಷಣಿಕ ನಿಹಿತಾರ್ಥಗಳೇನೋದು ಆಮೇಲೆ ಹೇಳ್ಬೋದಾಗಿತ್ತು, ಹೀಗಲೇ ಹೇಳ್ಬಿಡ್ತೀನಿ ನಾನು. ಯಾಕೆ ಇಂಪಾರ್ಟೆಂಟು ಮಧ್ಯನೂ ಹೇಳ್ತಾ ಹೋಗ್ತೀನಿ. ಈ ಬಾಲ್ಯಾವಸ್ಥೆಯ ಒಂದು
ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಮಗು ಹೇಗೆ ವಿಕಸನ ಆಗುತ್ತೆ ಮತ್ತು ಮಗು ಹೇಗೆ ಬೆಳೆಯುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮ ಬೋಧನಾ ಕ್ರಮದ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆಂದರೆ ಮಗು ಕುತೂಹಲ ಮತ್ತು ಶೋಧನೆಯ ಗುಣ ಇರೋದರಿಂದ ನಮ್ಮ ಬೋಧನಾ ಕ್ರಮಗಳು ಹಾಗೇ ಇರಬೇಕಾಗತ್ತೆ. ಆ ದೃಷ್ಟಿಯಿಂದ ಆಟ ಅಂದರೆ ಇಷ್ಟ ಮಗುಗೆ, ಆಟಗಳಿಗೆ ಅವಕಾಶ ಕೊಡಬೇಕು. ಆಟಗಳ ಮೂಲಕ ಕಲಿಸುವಂಥದ್ದು ಮತ್ತು ಆಟಿಕೆಗಳು, ಟಾಯ್ ಬೇಸ್ಡ್ ಪೆಡಗಾಜಿ ಅಂತಿದೆ ಮಿತ್ರರೇ, ಆಟಿಕೆ ಆಧಾರಿತವಾಗಿರ್ತಕ್ಕಂಥ ಬೋಧನಾ ಕ್ರಮ. ಆಟಿಕೆಗಳಿಗೆ ಅವಕಾಶ ಕೊಡಬೇಕಾಗತ್ತೆ. ಮತ್ತು ನಾನು ಹೇಳಿದೆ ತೀವ್ರ ಕುತೂಹಲ ಶೋಧನೆ ಗುಣ ಇರೋದ್ರಿಂದ ನಮ್ಮ ಬೋಧನಾ ಕ್ರಮವನ್ನು ಸಹ ಆ ರೀತಿಯಲ್ಲಿ ನಾವು ಅದನ್ನು ಮಾರ್ಪಾಡು ಮಾಡಬೇಕಾಗತ್ತೆ. ಆ ರೀತಿಯ ಅಂಶಗಳನ್ನು ನಮ್ಮ ಬೋಧನೆಯಲ್ಲಿ ಸೇರಿಸ್ಬೇಕಾಗತ್ತೆ. ಮಗು ಸ್ವಾತಂತ್ರ್ಯಕ್ಕಾಗಿ ತುಡಿತಾ ಇರುತ್ತೆ. ಆ ಸ್ವಾತಂತ್ರ್ಯ ಯಾವಾಗಲೂ ಅದು ನೀವು ಅಂಕಿಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಆಟಕ್ಕೆ ಹೋಗಬೇಕು ಅಂತಿರುತ್ತೆ, ಆಟದಲ್ಲಿ ತಲ್ಲಿನ ಆಗಬೇಕು ಅಂತಿರುತ್ತೆ. ಆ ದೃಷ್ಟಿನ ನೋಡಿದಾಗ ಸ್ವಾತಂತ್ರ್ಯವನ್ನು ಕೊಡುವಂಥದ್ದು ಮಕ್ಕಳನ್ನು ನಾವು ಬೋಧನಾ ಕ್ರಮದಲ್ಲಿಯೂ ಸಹ ಈ ಹಂತದ ಮಕ್ಕಳಿಗೆ ಅವ್ರಿಗೆ ನೀವು ಬಂದಿ ಥರ ಮಾಡ್ಕೊಂಡು ಕಲಿಸ್ತೀನಿ ನಾನು, ಕೂತ್ಕೋ ನೀನು ಅಂತ ಹೇಳಿದ್ರೆ ಆಗಲ್ಲ. ಆಟಗಳ ಮೂಲಕ, ಚಟುವಟಿಕೆ ಮೂಲಕ ಸ್ವಾತಂತ್ರ್ಯ ಕೊಟ್ಟು ಆ ಮಕ್ಕಳ ಬೇಕು ಬೇಡಗಳನ್ನು ಗಮನಿಸ್ಕೊಂಡು ಕಲಿಯುವಂಥದ್ದು, ಜ್ಞಾನ ಕಟ್ಟುವಂತಹ ಅಂದರೆ ನಾಲೆಡ್ಜ್ನ ಗಿವನ್ ಅಲ್ಲ, ನಾವು ಮಕ್ಕಳಿಗೆ ಹೇಳ್ಕೊಡ್ತೀನಿ ನಾನು ಅಂತನ್ನೋಂಥದ್ದಲ್ಲ. ಮಗುವೇ ತನ್ನ ಮಾಹಿತಿ ಜ್ಞಾನವನ್ನು ಕಟ್ಟಿಕೊಳ್ಳುವಂತಹ ರೀತಿಯಲ್ಲಿ ನಮ್ಮ ಬೋಧನಾ ಕ್ರಮವನ್ನು ನಾವು ಮಾಡಬೇಕಾಗತ್ತೆ, ರೂಪಿಸ್ಬೇಕಾಗತ್ತೆ. ಜೊತೆಗೂಡಿ ಆಟ ಆಡುವಂತಹ ಅಂದರೆ ಮಕ್ಕಳು ಸೇರಿ ಆಟ ಆಡುವಂತಹ ನಿಟ್ಟಿನಲ್ಲಿ ನಮ್ಮ ಬೋಧನಾ ಕ್ರಮಗಳನ್ನು, ನಮ್ಮ ಕಲಿಕಾ ಕ್ರಮಗಳನ್ನು, ಶಿಕ್ಷಕರು ಅವರ ಜೊತೆ ಸಂವಹನ ಮಾಡುವಂತಹ ಕ್ರಮಗಳನ್ನು ಅದು ಅನುಸರಿಸಬೇಕಾಗತ್ತೆ. ಮಿತ್ರರೇ, ಈ ಅಂಶಗಳು ನಿಮಗೆ ನಿಮ್ಮ ಒಂದು ಇವಕ್ಕೆ ಕ್ವಶನ್ಸ್ಗೆ ಈ ಅಂಶಗಳು ಸಹ ಬರ್ತದೆ ಅನ್ನುವಂಥದ್ದು. ಈಗ ಬಾಲ್ಯಾವಸ್ಥೆಯಲ್ಲಿ, ಶೈಶವ ಮತ್ತು ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಏನಿದೆಯಲ್ಲ ಮಗುದು, ಅದರ ಮುಖಗಳನ್ನು ನಾವು ನೋಡಿದ್ರೆ 4 ನೈತಿಕರು ಸಹ ಸೇರಿಸ್ಕೊಳ್ತಾರೆ, ನಾನು ಇದನ್ನು ಸೇರಿಸಿಲ್ಲ. 4 ರೀತಿಯಲ್ಲಿ 4 ಡೈಮೆನ್ಷನಲ್ಲಿ ಆಗುತ್ತೆ. ದೈಹಿಕ ವಿಕಾಸ ಅಂತಂದಾಗ ಮಗುವಿನ ಆಂತರಿಕ ಮತ್ತು ಬಾಹ್ಯ ದೈಹಿಕ ಅವಯವಗಳ ಒಂದು ಬೆಳವಣಿಗೆ ಏನಿದೆಯಲ್ಲ ಅದು ದೈಹಿಕ ವಿಕಾಸ ಅಂತ ಅನಿಸ್ಕೊಳ್ಳುತ್ತೆ. ಮತ್ತು ಇದು ಮಾನಸಿಕ ಅಥವಾ ಬೌದ್ಧಿಕ ಅಂತಂದಾಗ ಇಲ್ಲಿ ಇದನ್ನು ಬೌದ್ಧಿಕ ಅಂತಲೂ ನಾವು ಕರಿತೇವೆ. ಇಲ್ಲಿ ಮಗುವಿನ ಮಾನಸಿಕ ಒಂದು ಕಲ್ಪನಾ ಶಕ್ತಿಯ ಬೆಳವಣಿಗೆ, ಮಗುವಿನ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ, ಮಗುವಿನ ಕ್ರಿಯಾಶೀಲತೆ, ಸ್ಮೃತಿಶಕ್ತಿ, ನೆನಪನ್ನು ಇಟ್ಕೊಳ್ಳುವಂಥದ್ದು, ಇದು ಈ ಬೌದ್ಧಿಕ ವಿಕಾಸ ಅಂತ ಅನಿಸ್ಕೊಳ್ಳುತ್ತೆ. ಹೇಗೆ ಬೆಳೆಯುತ್ತೆ, ಯಾವ ಹಂತದಲ್ಲಿ ಬೆಳೆಯುತ್ತೆ ಅನ್ನುವಂಥದ್ದು. ಭಾವನಾತ್ಮಕ ವಿಕಾಸ ಅಂದರೆ ಮಗುವಿನ ಭಾವನೆಗಳು, ಸಂವೇದನೆಗಳು ಅಂತಲೂ ಕರೀತಾರೆ, ಸಂವೇಗಾತ್ಮಕ ಅಂತಲೂ ಕರೀತಾರೆ. ಸಂವೇಗ ಭಾವನೆಗಳ ವಿಕಾಸ, ಸಂವೇಗದ ಪ್ರೌಢಿಮೆ ಅಂದರೆ ಆ ಭಾವನೆಗಳನ್ನು ಎಷ್ಟು ವ್ಯಕ್ತಪಡಿಸುವುದರಲ್ಲಿ ಅದರ ಒಂದು ಮೆಚುರಿಟಿ ಏನಿದೆಯಲ್ಲ ಅದು ಸಹ ಇದರಲ್ಲಿ ಹೊರಟುಕೊಳ್ಳುತ್ತೆ. ಸಾಮಾಜಿಕ ವಿಕಾಸ ಅಂದಾಗ ಸಾಮಾಜಿಕ ವರ್ತನೆ ಮತ್ತು ಸಾಮಾಜಿಕ ಕೌಶಲ್ಯಗಳು, ಇತರರೊಂದಿಗೆ ಬೆರೆಯುವಂಥದ್ದು, ಒಡನಾಡುವಂಥದ್ದು, ಸಾಮಾಜೀಕರಣ ಪ್ರಕ್ರಿಯೆ ಏನಿದೆಯಲ್ಲ ಅದು ಸಹ ಸಾಮಾಜಿಕ ವರ್ತನೆ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಮೈಗೂಡಿಸ್ಕೊಳ್ಳುವಂಥದ್ದು. ಸೊ ಇದರಲ್ಲಿ ನಾವು ನೋಡಿದ್ರೆ ಬಾಲ್ಯಾವಸ್ಥೆಯಲ್ಲಿ ದೈಹಿಕ ವಿಕಾಸ ಏನಾಗುತ್ತೆ, ಹೇಗಾಗತ್ತೆ ಅನ್ನೋದನ್ನು ನಾವು ಸ್ವಲ್ಪ ನೋಡೋಣ. ದೈಹಿಕ ವಿಕಾಸ ಏನಿದೆಯಲ್ಲ ಮಗುವಿನ ದೇಹ ಗಾತ್ರ ತೂಕ ಹೆಚ್ಚಳ ಆಗುವಂಥದ್ದು. ಹೊರನೋಟಕ್ಕೆ ನಮಗೆ ಮಗು ಹುಟ್ಟಿದ ದಿನದಿಂದ ಹಿಡಿದು ಬೆಳೀತಾ ಹೋಗುತ್ತೆ. 12 ವರ್ಷದವರೆಗೂ ನೀವು ನೋಡ್ಬೋದು ತುಂಬ ಚೆನ್ನಾಗಿ ವೇಗವಾದ ಬೆಳವಣಿಗೆ ಆಗುತ್ತೆ. ಆಂತರಿಕವಾಗಿಯೂ ಸಹ ಅದರ ಜೀರ್ಣಾಂಗ ವ್ಯವಸ್ಥೆ ಇರಬಹುದು, ಗ್ರಂಥಿಗಳಿರಬಹುದು, ಶ್ವಾಸಕಾಂಗ ವ್ಯೂಹ, ಆಮೇಲೆ ನರವ್ಯೂಹ, ಜೀರ್ಣಾಂಗ ವ್ಯೂಹಗಳು ಅವು ಬೆಳವಣಿಗೆ ಆಗುವಂಥದ್ದನ್ನು ನಾವು ಗಮನಿಸಬಹುದು. ಹಲ್ಲುಗಳು ಬೆಳವಣಿಗೆ ಆಗುವಂಥದ್ದು ಶೈಶವದಲ್ಲಿ, ಹಾಲು ಹಲ್ಲುಗಳು ಹೋಗಿ ಒಂದು ಶಾಶ್ವತ ಹಲ್ಲುಗಳು ಬರುವಂಥದ್ದು ಇವೆಲ್ಲ ನಡೆಯುತ್ತೆ. ಮಗುವಿನ ಮೊದಲ 2 ವರ್ಷ ಮೆದುಳಿನ ತೀವ್ರ ಬೆಳವಣಿಗೆ ಆಗುತ್ತೆ. 3ನೇ ವರ್ಷದ ವೇಳೆಗೆ ದೊಡ್ಡವರ 75% 3 ವರ್ಷ ಅನ್ನೋಷ್ಟೊತ್ತಿಗೆ ಮಗುಗೆ 75% ದೊಡ್ಡವರ ಒಂದು ಮೆದುಳಿನ ಬೆಳವಣಿಗೆ, ಆ ಮೆದುಳು ಎಷ್ಟಿರುತ್ತೋ ದೊಡ್ಡವ್ರದ್ದು ಅದರ 75% ಅದು ಡೆವಲಪ್ಮೆಂಟ್ ಆಗುತ್ತೆ. ಅದೇ ರೀತಿ 6 ವರ್ಷದ ವೇಳೆಗೆ ಮಗು 90% ಅದ್ಯಾವುದು ಮಗುವಿನ ಮೆದುಳು 6 ಇಯರ್ಸ್ ಬರೋಷ್ಟೊತ್ತಿಗೆ 90% ದೊಡ್ಡವರ ಮೆದುಳು ಏನಿರುತ್ತೆ ಅಷ್ಟು ಮೆದುಳು ಆಗುತ್ತೆ. ಅಂದರೆ ಮೆದುಳು ಆಲ್ಮೋಸ್ಟ್ 6 ವರ್ಷ ಅಷ್ಟೊತ್ತಿಗೆ ಆ ಮೆದುಳಿನ ಬೆಳವಣಿಗೆಯಲ್ಲಿ ತುಂಬ ರೀತಿಯಾಗಿರ್ತಕ್ಕಂಥ ಇಂಪ್ರೂವ್ಮೆಂಟನ್ನು ನಾವು ಕಾಣಬಹುದು, ಬೆಳವಣಿಗೆಯನ್ನು ಕಾಣಬಹುದು.
ಮತ್ತು ಚಿಕ್ಕ 2-2.5 ವರ್ಷದವರೆಗೂ ಮಲ ಮೂತ್ರಗಳ ನಿಯಂತ್ರಣ ಇರಲ್ಲ. ಅದಕ್ಕೆ ಒಂದು ಅಭ್ಯಾಸವನ್ನು ಮಾಡಿಸ್ತಾರೆ ದೊಡ್ಡವರು. ಅಷ್ಟೊತ್ತಿಗೆ ಅದಕ್ಕೊಂದು ನಿಯಂತ್ರಣ ಆಗುತ್ತೆ. ಶೈಶವದಲ್ಲಿ ಮಗು ಹೆಚ್ಚು ನಿದ್ರೆಯಲ್ಲಿ ಕಳೆಯುತ್ತೆ. ನೋಡಿ, ನವಜಾತ ಶಿಶು 18ರಿಂದ 20 ಗಂಟೆಗಳ ಕಾಲ ನಿದ್ರೆಯಲ್ಲಿ ಕಳೆಯುತ್ತೆ. 6 ತಿಂಗಳಿಂದ 1 ವರ್ಷದವರೆಗೆ 14ರಿಂದ 18 ಗಂಟೆಗಳ ಕಾಲ ನಿದ್ದೆ ಮಾಡುತ್ತೆ. 2ರಿಂದ 5 ವರ್ಷದಷ್ಟೊತ್ತಿಗೆ 10ರಿಂದ 12 ಗಂಟೆಯಷ್ಟು ದಿನಕ್ಕೆ ನಿದ್ದೆ ಮಾಡುತ್ತೆ. 5ರಿಂದ 10 ವರ್ಷಕ್ಕೆ ಬರೋಷ್ಟೊತ್ತಿಗೆ ದಿನಕ್ಕೆ 10 ಗಂಟೆ ನಿದ್ದೆ ಮಾಡುತ್ತೆ. ಅಂದರೆ ಇದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಮಕ್ಕಳನ್ನ ಬೆಳೆಸುವಂಥವ್ರು ಇಷ್ಟು ಮಗುವಿಗೆ ನಿದ್ದೆ ಬೇಕೇ ಬೇಕು. ಆ ನಿದ್ರೆಯ ಮೂಲಕನೇ ಮಗುವಿನ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ 5ರಿಂದ 10 ವರ್ಷಕ್ಕೆ 10 ಗಂಟೆ ಬೇಕು ಅಂತ ಹೇಳಿದ್ರೆ, ನಾವು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ LKG ಅಂಥೇಳಿ 1-2ನೇ ಕ್ಲಾಸ್ನ ಟ್ಯೂಷನು ಅಂತೆಲ್ಲ ಹಾಕಿ ಅವ್ರಿಗೆ ತುಂಬ ಲೇಟಾಗಿ ಮಲಗಿಸಿದ್ರೆ 10 ಅವರ್ಸ್ ಸ್ಲೀಪ್ ಆಗಲ್ಲ. ಇದು ಸಹ ನಮ್ಮ ಎಜುಕೇಷನ್ ಇಂಪ್ಲಿಕೇಶನ್ ತಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನವಜಾತ ಶಿಶುವಿನ ಮಾಂಸಖಂಡಗಳು ಮೂಳೆಗಳು ತುಂಬ ಮೃದುವಾಗಿರ್ತವೆ. ಆಮೇಲೆ ಅದು ನಿಧಾನವಾಗಿ ಗಟ್ಟಿಯಾಗ್ತಾ ಹೋಗ್ತವೆ ಅನ್ನುವಂಥದ್ದು. ಬಾಲ್ಯಾವಸ್ಥೆಯಲ್ಲಿ ಮಾನಸಿಕ ವಿಕಾಸವನ್ನು ನಾವು ಗಮನಿಸೋಣ. ಇದು ದೈಹಿಕ ವಿಕಾಸ ಆಯಿತು. ಮಾನಸಿಕ ವಿಕಾಸವನ್ನು ನಾವು ಗಮನಿಸಿದರೆ ಬೌದ್ಧಿಕ ವಿಕಾಸವನ್ನು ಶೈಶಾವಸ್ಥೆಯಲ್ಲಿ ಮಾನಸಿಕ ವಿಕಾಸ ಮಂದಗತಿಯಲ್ಲಿರುತ್ತೆ, ನಿಧಾನವಾಗಿರುತ್ತೆ. ಬಾಲ್ಯಾವಸ್ಥೆಯಲ್ಲಿ ಮಾನಸಿಕ ವಿಕಾಸವನ್ನು ಮಗು ಪಡಿತಕ್ಕಂಥ ಹೊಸ ಅನುಭವಗಳು ವಿಸ್ತಾರಗೊಂಡ, ನೋಡಿ ಮಾನಸಿಕ ಬೌದ್ಧಿಕ ವಿಕಾಸ ಆಗೋದು ಹೇಗೆ ಅಂತ ಹೇಳಿದ್ರೆ, ಅನುಭವ ಮತ್ತು ಸಾಮಾಜಿಕ ವಾತಾವರಣ ಇದೆಯಲ್ಲ ಮಗುಗೆ ಸಿಗೋಂಥದ್ದು, ಈ ಸಾಮಾಜಿಕ ವಾತಾವರಣದಿಂದ ಮಗುವಿನ ಬೌದ್ಧಿಕ ವಿಕಾಸ ಆಗಲಿಕ್ಕೆ ಶುರುವಾಗುತ್ತೆ. ತ್ವರಿತಗತಿಯಲ್ಲಿ ಬೆಳವಣಿಗೆ ಆಗಕ್ಕೆ ಶುರುವಾಗುತ್ತೆ. ಪೂರ್ವ ಬಾಲ್ಯಾವಸ್ಥೆಯ ಕೊನೆಯ ವೇಳೆಗೆ, ಪೂರ್ವ ಬಾಲ್ಯಾವಸ್ಥೆ ಕೊನೆ ಅಂದರೆ 6 ವರ್ಷದಷ್ಟೊತ್ತಿಗೆ ಮಕ್ಕಳಿಗೆ ಗಾತ್ರ, ತೂಕ, ವೇಳೆ, ಬಣ್ಣ, ದೂರ ಈ ಪರಿಕಲ್ಪನೆಗಳು ಅಲ್ಲಿವರೆಗೂ ಗೊತ್ತಿರಲ್ಲ ಅವ್ರಿಗೆ. ಟೈಮ್ ಅಂದರೆ ಟೈಮ್ ಬಗ್ಗೆ ಗೊತ್ತಿರಲ್ಲ, ದೂರ ಗೊತ್ತಿರಲ್ಲ, ಮತ್ತು ಬಣ್ಣ ಗೊತ್ತಿರಲ್ಲ, ಸಂಖ್ಯೆ ಗೊತ್ತಿರಲ್ಲ. 6 ಇಯರ್ಸಿಗೆ ಬರೋ ಅಷ್ಟೊತ್ತಿಗೆ LKG 1ನೇ ಕ್ಲಾಸಿಗೆ ಸೇರೋ ಅಷ್ಟೊತ್ತಿಗೆ 6ನೇ ಕ್ಲಾಸ್ ಅಷ್ಟೊತ್ತಿಗೆ ಆ ಮಕ್ಕಳಿಗೆ ನಿಧಾನವಾಗಿ ಎಲ್ಲಗಳ ಪರಿಚಯ ಆಗುತ್ತೆ. ನೆನಪಿನ ಶಕ್ತಿ, ಸೃಜನಶೀಲ ಸಾಮರ್ಥ್ಯ, ಕಲ್ಪನಾ ಶಕ್ತಿ, ಆಲೋಚನಾ ಶಕ್ತಿ ಇವೆಲ್ಲವೂ ಸಹ ಬೆಳವಣಿಗೆ ಆಗ್ತವೆ. ಪರಿಸರದ ಬಗ್ಗೆ, ಪರಿಸರದಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ತೀವ್ರ ಕುತೂಹಲವನ್ನು ತಾಳ್ತಾರೆ. ನೋಡಿ, ಇದು ಬಹಳ ಮುಖ್ಯ. ಮಕ್ಕಳ ಕುತೂಹಲ ಬಹಳ ಮುಖ್ಯವಾಗುತ್ತೆ. ಪ್ರಶ್ನಿಸುವಿಕೆ ಮನೋಭಾವ ಹೆಚ್ಚಾಗತ್ತೆ. ನೋಡಿ ಸ್ನೇಹಿತರೆ, ಅದು ಬಹಳ, ಇದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ, ಇದು ಮಗುವಿನ ನ್ಯಾಚುರಲ್ ಆದ ಒಂದು ಟೆಂಡೆನ್ಸಿ. ಅದು ಪದಗಳ ಉಚ್ಚಾರಣೆ ಸ್ಪಷ್ಟವಾಗಿ ಘಟನೆಗಳನ್ನು ವಿವರಿಸುವಷ್ಟು ಭಾಷಾ ಬೆಳವಣಿಗೆ, ಭಾಷಾ ಸಾಮರ್ಥ್ಯ ವೃದ್ಧಿಸುತ್ತೆ. ಸೊ ಅವ್ರಿಗೆ ಪದಗಳು, ಹೊಸ ಪದಗಳು ಪರಿಚಯ ಆಗ್ತಾ ಹೋಗುತ್ತೆ. ವೊಕ್ಯಾಬುಲರಿ ಅಂತ ನಾವೇನಂತೇವೆ, ಒಂದು ಚಿಕ್ಕ ವಾಕ್ಯಗಳನ್ನು ಮಾತನಾಡೋದ್ರಿಂದ ಶುರು ಮಾಡಿಕೊಂಡು ಭಾಷಾ ಬೆಳವಣಿಗೆಯು ಬೌದ್ಧಿಕ ವಿಕಾಸದ ಭಾಗ. ಮಗುಗೆ ಭಾಷೆ ಬರ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿದ್ರೆ, ಪದಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ, ಆ ಮಗು ಹೆಚ್ಚು ಒಡನಾಡಿರಲ್ಲ. ಅಥವಾ ನರವ್ಯೂಹದಲ್ಲಿ ಸಮಸ್ಯೆ ಇರಬಹುದು, ಏನಾದರೂ ಒಂದು ಹೆರಿಡಿಟ್ರಿ ಎಲಿಮೆಂಟ್ಸು. ಸೊ ಆದರೆ ಸಾಮಾನ್ಯವಾಗಿ ಎಲ್ಲ ಆರೋಗ್ಯವಾಗಿದೆ ಮಗು ಅಂತ ಹೇಳಿದ್ರೆ, ಮಕ್ಕಳಿಗೆ ಒಡನಾಟ ಬಹಳ ಮುಖ್ಯ. ಸಾಮಾಜಿಕ ವಿಕಾಸದ ಜೊತೆಗೆ ಮಾನಸಿಕ ವಿಕಾಸನೂ ಆಗುತ್ತೆ ಸ್ನೇಹಿತರೆ. ಉತ್ತರ ಬಾಲ್ಯಾವಸ್ಥೆ, ಇದು ಪೂರ್ವ ಬಾಲ್ಯಾವಸ್ಥೆ. ಇದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಅಂದರೆ 6ರಿಂದ 12 ವರ್ಷ ಅವಧಿಗೆ ಬರೋಷ್ಟೊತ್ತಿಗೆ ಮಗುವಿನ ವಿಕಾಸ ಇನ್ನೂ ಉತ್ತಮವಾಗಿ ಆಗುತ್ತೆ. ತನಗೂ ತನ್ನ ಹೊರ ಜಗತ್ತಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ಗುರುತಿಸ್ತಾನೆ. 12 ವರ್ಷದ ವೇಳೆಗೆ ನಿಸರ್ಗದ ನಿಯಮಗಳ ಬಗ್ಗೆ ಪರಿಕಲ್ಪನೆಯನ್ನು ಹೊಂದ್ತಾನೆ. ಶಾಲಾ ಹಂತ ಇದಾಗಿರೋದ್ರಿಂದ ಕಲಿಕಾ ಸಾಮರ್ಥ್ಯ ಮತ್ತು ನೆನಪಿನ ಶಕ್ತಿಗಳು ಪರಿಣಾಮಕಾರಿ ಆಗ್ತವೆ. ಶಾಲಾ ಹಂತಕ್ಕೆ ಹೋಗ್ತಾರೆ 6 ವರ್ಷದಿಂದ 12 ವರ್ಷ ಉತ್ತರ ಬಾಲ್ಯಾವಸ್ಥೆಯಲ್ಲಿ. ಅವ್ರಿಗೆ ನೆನಪಿನ ಶಕ್ತಿ ಬರುತ್ತೆ, ಕಲಿಕಾ ಸಾಮರ್ಥ್ಯ ಶುರುವಾಗುತ್ತೆ. ಆದರೆ ಕಲಿಕಾ ಬೋಧನಾ ಕ್ರಮಗಳಲ್ಲಿ ಮಕ್ಕಳ ಸ್ನೇಹಿ ಪದ್ಧತಿಗಳನ್ನು ಅಳವಡಿಸ್ಬೇಕಾಗತ್ತೆ. ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಬೆಳೆಯುತ್ತೆ. ಅಮೂರ್ತ ಆಲೋಚನಾ ಸಾಮರ್ಥ್ಯ, ಅಮೂರ್ತ ಅಂತ ಹೇಳಿದ್ರೆ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ದೇವರು ಅಂದರೆ ಏನು, ಅಬ್ಸ್ಟ್ರಾಕ್ಟ್ ಅದು. ಅಥವಾ ಇನ್ನೊಂದು ಡೆಮೋಕ್ರಸಿ, ಪ್ರಜಾಪ್ರಭುತ್ವ, ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅದು. ಸೊ ಅಂತಹ ಕಲ್ಪನೆಗಳನ್ನು ಸ್ವಲ್ಪ ಮಟ್ಟಿಗೆ ಸ್ಪಷ್ಟ ಆಗಲಿಕ್ಕೆ ಶುರುವಾಗುತ್ತೆ. ಮೂರ್ತ ಪರಿಕಲ್ಪನೆಗಳು, ಕಾಂಕ್ರೀಟ್ ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿ ಸ್ಪಷ್ಟವಾಗುತ್ತೆ. ವಿಜ್ಞಾನದಲ್ಲಿ ಆಸಕ್ತಿ ಬೆಳೆಯುತ್ತೆ ಮಗು. ವೊಕ್ಯಾಬುಲರಿ, ಶಬ್ದ ಸಂಪತ್ತು ಜಾಸ್ತಿ ಆಗುತ್ತೆ. ಭಾಷೆಯ ಬೆಳವಣಿಗೆ ಸಮರ್ಥವಾಗಿ ಮಗು ಕಲಿಯುತ್ತೆ. ಸ್ನೇಹಿತರೆ, ಇದು ಭಾವನಾತ್ಮಕ ವಿಕಾಸಕ್ಕೆ ನಾವು ಹೋದರೆ, ಅಂದರೆ ಸಂವೇದನಾತ್ಮಕ ಅಂತಾರೆ, ಸಂವೇಗಾತ್ಮಕ, ಎಮೋಷನಲ್ ಡೆವಲಪ್ಮೆಂಟ್, ಇದಕ್ಕೆ ನಾವು ಗಮನಿಸಿದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ತೀವ್ರ ರೀತಿಯ ಸಂವೇದನೆಗಳನ್ನು ಗುರುತಿಸ್ಬೋದು. ತುಂಬ ತೀವ್ರ ರೀತಿಯ ಸಂವೇದನೆ ಅಂದರೆ ಆ ಒಂದು ಎಮೋಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಹೆಚ್ಚಿನ ಸಂವೇದನೆಗಳು ಪದೇ ಕಾಣಿಸ್ಕೊಳ್ತವೆ, ಹೆಚ್ಚಿನ ಭಾವನೆಗಳು.
ಭಾವನಾತ್ಮಕ ಅಭದ್ರತೆ ಕಾಡುತ್ತೆ ಇಲ್ಲಿ. ಅಂದರೆ ಸೊ ಮಕ್ಕಳಿಗೆ ಏನು ಅಂದರೆ, ನನಗೆ ತಾಯಿ ಎಲ್ಲಾದರೂ ಬಿಟ್ಟೋಗ್ಬಿಟ್ರೆ, ಸೊ ಈ ರೀತಿ ಒಂದು ಭಯದ ಭಾವನೆ, ಭಾವನಾತ್ಮಕ ಎಮೋಷನಲ್ ಸೆಕ್ಯೂರಿಟಿ ಏನಿದೆಯಲ್ಲ ಅದು ಕಾಡುತ್ತೆ ಇದು. ಆಗ ತಂದೆ ತಾಯಿಗಳು ಅವರಿಗೆ ಭಾವನಾತ್ಮಕ ಭದ್ರತೆ ಕೊಡಬೇಕು. ಅದು ಕೊಟ್ಟಾಗ ಅವರಲ್ಲಿ ಧೈರ್ಯ ಬೆಳೆಯುತ್ತೆ. ಈ ಭಾವನಾತ್ಮಕ ಭದ್ರತೆ ಏನಿದೆಯಲ್ಲ ಅದು ಬಹಳ ಮುಖ್ಯವಾಗಿರೋದು. ಅದು ಕಾಡುತ್ತೆ ಅವರಿಗೆ. ಅಭದ್ರತೆ ಮಾತ್ಸರ್ಯಕ್ಕೂ ದಾರಿ ಮಾಡಿಕೊಡುತ್ತೆ, ಸ್ವಲ್ಪ ಜಲಸು ಸಹ ಬರುತ್ತೆ. ತೋರ್ಪಡಿಸ್ತಕ್ಕಂಥ ಸಂವೇದನೆಗಳು ತಾತ್ಕಾಲಿಕವಾಗಿರ್ತವೆ. ಎಷ್ಟೋ ಸರಿ ಎಮೋಷನ್ಸು ಕೋಪಗೊಂಡಿರುತ್ತೆ, ಮತ್ತೇನೋ ಸ್ವಲ್ಪ ನೆಕ್ಸ್ಟ್ ಮೂಮೆಂಟೇ ಸರಿ ಹೋಗ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ತೀವ್ರವಾಗಿ ಬದಲಾವಣೆಗಳಾಗ್ತಾ ಇರುತ್ತೆ. ಸಂವೇದನೆಗಳನ್ನು ನಿಯಂತ್ರಿಸೋಕ್ಕೆ, ಎಮೋಷನ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ನಿಯಂತ್ರಣ ಸ್ವಲ್ಪ ಇಲ್ಲಿ ಕಷ್ಟ ಇರುತ್ತೆ. ಸೊ ಆದ್ದರಿಂದ ಆಮೇಲೆ ಶಾಲೆಗೆ ಹೋಗ್ತಾ ಶುರು ಮಾಡಿದ್ಮೇಲೆ ಅವ್ರಿಗೆ ಒಡನಾಟ ಶುರುವಾದಂಥ ವೇಳೆಯಲ್ಲಿ ಈ ಭಾವನೆಗಳ ನಿಯಂತ್ರಣ, ಅಳು ಬಂದರೂ ಅದು ನಿಗ್ರಹ ಮಾಡೋವಂಥದ್ದು, ಕೋಪ ಬಂದರೆ ನಿಗ್ರಹ ಮಾಡೋದು. ಎಲ್ಲೋ ಅಪವಾದ ಇರ್ಬೋದು ಕೆಲವು ಮಕ್ಕಳು, ಅದಕ್ಕೆ ಅವ್ರಿಗೆ ಮನೆಯ ಹಿನ್ನೆಲೆ ಇರಬಹುದು, ಅಥವಾ ಅವ್ರು ಬೆಳೆದ ಪರಿಸರ, ಅಥವಾ ಅವ್ರಿಗೆ ಈ ಒಂದು ಅನುವಂಶೀಯವಾಗಿರುವಂಥದ್ದು ಒಂದು ಇದರಲ್ಲಿ ಏನಾದರೂ ಒಂದು ವೈಯಕ್ತಿಕ ವ್ಯತ್ಯಾಸಗಳಲ್ಲಿ ಕೆಲವು ಮಕ್ಕಳು ಒಂದು ವ್ಯತ್ಯಾಸಗಳಿರಬಹುದು. ಆದರೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಸಹ ಭಾವನಾತ್ಮಕ ನಿಯಂತ್ರಣವನ್ನು ಅವರು ನಿಯಂತ್ರಿಸ್ತಾರೆ. ಆಮೇಲೆ ಉತ್ತರ ಬಾಲ್ಯಾವಸ್ಥೆಗೆ ಬಂದಾಗ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಇರಲ್ಲ. ಸೊ ಇವೆಲ್ಲವೂ ಸಹ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಕೋಪ, ಭಯ, ಆತಂಕ, ವಾತ್ಸಲ್ಯದ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ತಾವು ಮಾಡುವ ಚಟುವಟಿಕೆಗಳಿಗೆ ಇತರರು ಅಡ್ಡಿ ಉಂಟು ಮಾಡಿದ್ರೆ, ಆವಾಗ ತಮ್ಮ ಸಾಮರ್ಥ್ಯಕ್ಕೆ ಮೀರಿದ ಕೆಲಸ ಏನಾದರೂ ವಹಿಸಿದರೆ ಪೋಷಕರು, ಆವಾಗ ಅವ್ರಿಗೆ ಕೋಪ ಬರುತ್ತೆ. ಅಂದರೆ ಅದಕ್ಕೋಸ್ಕರ ಅವ್ರಿಗೆ ಮೆಚುರೇಷನ್ ಲೆವೆಲಿಗೆ ತಕ್ಕ ಹಾಗೆ ನಾವು ಅವ್ರಿಗೆ ಕೆಲಸವನ್ನು ಕೊಡಬೇಕು, ಅಥವಾ ಅವ್ರ ಜೊತೆಗೆ ನಾವು ಒಡನಾಡಬೇಕಾಗತ್ತೆ. ಕತ್ತಲು, ಒಂಟಿತನ, ಪ್ರಾಣಿಗಳ ಬಗ್ಗೆ ಆತಂಕದ ಭಾವನೆ ಇರುತ್ತೆ. 6 ವರ್ಷದೊಳಗಡೆ ತನ್ನ ತಾಯಿ, ಸಂಬಂಧಿಕರ ಬಗ್ಗೆ ವಾತ್ಸಲ್ಯದ ಭಾವನೆಯನ್ನು ಮಕ್ಕಳು ಸಹಜವಾಗಿ ಹೊಂದಿರ್ತಾರೆ. ಉತ್ತರ ಬಾಲ್ಯಾವಸ್ಥೆಗೆ ಬರೋಷ್ಟೊತ್ತಿಗೆ ಶಾಲೆಗೆ ಹೋಗೋದ್ರಿಂದ ಸಮಾಜ ಒಪ್ಪುವ ರೀತಿಯಲ್ಲಿ, ನಾನು ಈಗಾಗಲೇ ಹೇಳಿದೆ, ಅದು ಭಾವನಾತ್ಮಕವಾದ ನಿಯಂತ್ರಣ ಅವ್ರಿಗೆ ಬರುತ್ತೆ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋವಂಥದ್ದು, ಪೋಷಕರು ಮತ್ತು ಶಿಕ್ಷಕರು ಇತರ ಮಕ್ಕಳೊಂದಿಗೆ ಆತ್ಮೀಯವಾಗಿ ವರ್ತಿಸಿದರೆ, ಮಕ್ಕಳನ್ನು ಹೊಗಳಿದರೆ ಮಾತ್ಸರ್ಯದ ಭಾವನೆಗಳನ್ನು ತೋರ್ಪಡಿಸ್ತಾರೆ ಸಹಜವಾಗಿ. ಆದ್ದರಿಂದ ತರಗತಿಗಳಲ್ಲಿ ಬಾಲಕರಿಗೆ ಸಿಗುವಂಥ ಪ್ರಾಶಸ್ತ್ಯ ಕಾರಣದಿಂದ ಬಾಲಕಿಯರು ಬಾಲಕರಿಗಿಂತ ಹೆಚ್ಚು ಮಾತ್ಸರ್ಯದ ಭಾವನೆಯನ್ನು ಹೊಂದ್ತಾರೆ. ಒಂದು ಸ್ಟಡಿಯಲ್ಲಿ ಹೇಳುವಂಥದ್ದು, ಬಾಲಕರು ಈ ಹಂತದಲ್ಲಿ ಪರಿಸರದ ಬಗ್ಗೆ ತೀವ್ರ ಕುತೂಹಲ, ಆಸಕ್ತಿಯು ತಳಿತಾರೆ. ಪ್ರೀತಿ, ಆತ್ಮೀಯತೆ, ವಾತ್ಸಲ್ಯದ ಭಾವನೆಗಳನ್ನು ಸಹ ಹೊಂದಿರ್ತಾರೆ. ಇಷ್ಟು ಭಾವನಾತ್ಮಕವಾಗಿರುವಂಥದ್ದು. ಸಾಮಾಜಿಕ ವಿಕಾಸ ಬಂದರೆ ಅಹಂ ಕೇಂದ್ರಿತ ಪ್ರವೃತ್ತಿ ಅಂತ ನಾವು ಹೇಳಿದ್ವಿ. ನಾನೇ ಎಲ್ಲ, ನನಗೆಲ್ಲ ಬೇಕು, ಬೇರೆಯವ್ರಿಗೆ ಏನೂ ಕೊಡಲ್ಲ, ಏನೂ ಶೇರ್ ಮಾಡಲ್ಲ, ಆಟದ ಸಾಮಾನು ಶೇರ್ ಮಾಡಲ್ಲ. ಮಕ್ಕಳು ಚಿಕ್ಕವರಿದ್ದಾಗ ಅದಿರುತ್ತೆ. ಅದು ಸ್ವಾರ್ಥ ಮನೋಭಾವ ಇರುತ್ತೆ, ಅವಲಂಬನಾ ಗುಣ ಇರುತ್ತೆ, ಡಿಪೆಂಡೆನ್ಸಿ, ತಾಯಿ ಮೇಲೆ. ಜಗತ್ತಿರೋದು ನನಗೋಸ್ಕರ ಅನ್ನೋವಂಥ ಭಾವನೆ ಇರುತ್ತೆ. ಆದರೆ ಬಾಲ್ಯಾವಸ್ಥೆಗೆ ಬಂದಂಗೆ ಈ ಪ್ರವೃತ್ತಿಗಳು ನಿಧಾನವಾಗಿ ಕಡಿಮೆ ಆಗುತ್ತೆ. ಸಾಮಾಜಿಕ ಗುಣಗಳನ್ನು ಬೆಳೆಸ್ಕೊಳ್ಳುತ್ತೆ. ಇದು ಶೈಶವಾವಸ್ಥೆಯಲ್ಲಿ. ಬಾಲ್ಯಾವಸ್ಥೆಗೆ ಬಂದ ಹಾಗೆ ಈ ಗುಣಗಳು ಬದಲಾವಣೆ ಆಗುತ್ತೆ. ಆಟಗಳು, ಸಾಮಾಜಿಕ ಬೆಳವಣಿಗೆ ಆಟಗಳ ಮೂಲಕ ಆಗುತ್ತೆ. ಆಟ 3 ರೀತಿಯಲ್ಲಿ. ಒಂದು ಒಂಟಿ ಆಟ, ಸಾಲಿಟರಿ ಪ್ಲೇ ಅಂತಾರೆ ಇದನ್ನು, ಒಂಟಿ ಆಟ. ಇನ್ನೊಂದು ಸಮಾನಾಂತರ ಆಟ, ಇನ್ನೊಂದು ಜೊತೆಗೂಡಿ ಆಟ. ಈ 3 ರೀತಿಯಲ್ಲಿ ಮಕ್ಕಳು ಸಾಮಾಜಿಕ ಬೆಳವಣಿಗೆಯಲ್ಲಿ ಆಟದ ಮೂಲಕ ತಮ್ಮ ಸಾಮಾಜಿಕ ಕೌಶಲ್ಯಗಳನ್ನು ಕಲಿತಾರೆ. ಮೊದಲು ಬೇರೆ ಮಕ್ಕಳ ಜೊತೆ ಬೆರೆಯಲ್ಲ, ಶೈಶವಾವಸ್ಥೆಯಲ್ಲಿ ಒಂಟಿ ಆಡ್ತಾರೆ. ಆಮೇಲೆ ಸಮಾನಾಂತರ ಆಟ, ಪೂರ್ವ ಬಾಲ್ಯಾವಸ್ಥೆಯಲ್ಲಿ. ಸಮಾನಾಂತರ ಅಂದರೆ ಒಂದು ಮಗು ಅಲ್ಲಾಡ್ತಿರುತ್ತೆ, ಇನ್ನೊಂದು ಮಗು ಇಲ್ಲಾಡ್ತಿರುತ್ತೆ, ಜೊತೆಗೆ ಸೇರಿ ಆಟ ಆಡಲ್ಲ. ಆಮೇಲೆ ಜೊತೆಗೂಡಿ ಆಡುವಂಥದ್ದು. ಇದು ನಿಧಾನವಾಗಿ ಈ ಹಂತಕ್ಕೆ ಬರ್ತದೆ. ಆಟದ ಸಾಮಾನುಗಳನ್ನು ಹಂಚ್ಕೊಳ್ಳುವಂಥದ್ದು. ಪೂರ್ವ ಬಾಲ್ಯಾವಸ್ಥೆಯ ಕೊನೆಯ ವೇಳೆಗೆ ಇತರ ಮಕ್ಕಳ ಜೊತೆಗೆ, ಅಂದರೆ 6 ವರ್ಷದಷ್ಟೊತ್ತಿಗೆ ಇದು ಶುರುವಾಗುತ್ತೆ. ಯಾವುದು ಇದು ಜೊತೆಗೂಡಿ ಆಡುವಂಥದ್ದು. ಸ್ಟಾರ್ಟಿಂಗಲ್ಲಿ ಒಂಟಿ ಆಟನೇ ಇರುತ್ತೆ. ಪೂರ್ವ ಬಾಲ್ಯಾವಸ್ಥೆ ಕೊನೆ ಅಂದರೆ 6 ಇಯರ್ಸ್ ಒಳಗಡೆ ಸ್ನೇಹ ಸಹಕಾರದ ಗುಳುಗಳು ಬೆಳೀತಾವೆ. ಅವಾಗ ಅದರಿಂದ ಶುರುವಾಗುತ್ತೆ. ಆವಾಗ ಅವ್ರಿಗೆ ಸಾಮಾಜಿಕ ಬೆಳವಣಿಗೆ ಪೂರ್ವ ಬಾಲ್ಯಾವಸ್ಥೆಯ ಕೊನೆಯ ವೇಳೆಗೆ ಇಲ್ಲಾಗಲೇ ಸಾಮಾಜಿಕ ಒಂದು ಬೆಳವಣಿಗೆ, ಸಾಮಾಜಿಕ ವರ್ತನೆಗಳು, ಸಾಮಾಜೀಕರಣ ಪ್ರಕ್ರಿಯೆಗಳು ನಡೆಯುತ್ತೆ. ಆದ್ದರಿಂದ ಆಟ ಏನಿದೆಯಲ್ಲ ಸಾಮಾಜಿಕ ಬೆಳವಣಿಗೆಗೆ ಬುನಾದಿ. ಆಟ ಆಡಲಿಕ್ಕೆ ಬಿಡದೆ ಹೋದರೆ ಪೋಷಕರು ಅಥವಾ ಶಿಕ್ಷಕರು ಆ ಮಗುವಿನ ಸಾಮಾಜಿಕ ಬೆಳವಣಿಗೆ ಏನಿದೆ, ಬೇರೆ ಜೊತೆ ಬೆರೆಯುವಂಥದ್ದು, ಮಾತನಾಡುವಂಥದ್ದು, ಸಂವಹನವೂ ಸಹ, ಇವೆಲ್ಲವುಗಳು ಸಹ ತೊಂದರೆಗೀಡಾಗುತ್ತೆ.
ಸೊ ಅದರಿಂದ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ಜಗತ್ತು ಜಾಸ್ತಿ ಆಗುತ್ತೆ ಮಕ್ಕಳದು, ಸೋಷಿಯಲ್ ವರ್ಲ್ಡ್ ಜಾಸ್ತಿ ಆಗುತ್ತೆ, ಸ್ನೇಹಿತರ ಜೊತೆ ಸೇರ್ತಾರೆ. ಆಗ ಆಟದ ಬೇರೆಯವ್ರ ಜೊತೆಗೆ ಬೆರೆಯೋದ್ರಿಂದ ಸಾಮಾಜೀಕರಣ ಪ್ರಕ್ರಿಯೆ ಇನ್ನೂ ಹೆಚ್ಚಾಗುತ್ತೆ. ಬಾಲಕರು ತಮ್ಮನ್ನು ಬಾಲಕರ ಗುಂಪಿನಲ್ಲೇ ಗುರುತಿಸ್ಕೊಂತಾರೆ, ಇನ್ನು ಬಾಲಕಿಯರು ಆ ಬಾಲಕಿಯರ ಗುಂಪಿನಲ್ಲೇ ಗುರುತಿಸ್ಕೊಂತಾರೆ. ನಿಧಾನವಾಗಿ ಅವ್ರಿಗೆ ವಿರುದ್ಧ ಲಿಂಗಿಗಳ ಜೊತೆಗೆ ಅವ್ರಿಗೆ ಒಂದು ಆಸಕ್ತಿಯನ್ನು ಸಹ ತಳೀತಾರೆ. ಅದು ಒಂದು ದೈಹಿಕ ಒಂದು ಪ್ಯೂಬರ್ಟಿ ಏಜಿಗೆ ಬರೋದ್ರಿಂದ ಕಿಶೋರಾವಸ್ಥೆಗೆ. ಈ ಹಂತದಲ್ಲಿ ಉತ್ತರ ಬಾಲ್ಯಾವಸ್ಥೆ ಅಂತರನ್ನ ಕೂಟಯುಗ ಅಂತಾರೆ. ಇದನ್ನು ಕೂಟಯುಗ, ಗ್ಯಾಂಗ್ ಏಜ್ ನೋಡಿ, ಇದು ಇಂಪಾರ್ಟೆಂಟ್, ನೀವು ನೆನಪಿಟ್ಕೋಬೇಕು. 6ರಿಂದ 12 ವರ್ಷದ ಅವಧಿಗೆ ಅಂದರೆ ತನ್ನ ಸ್ನೇಹಿತರದೇ ಅವರೊಂದು ಗ್ಯಾಂಗನ್ನು ಗ್ರೂಪನ್ನು ಮಾಡ್ಕೊಳ್ತಾರೆ, ಆ ಗ್ರೂಪ್ ಮಾಡ್ಕೊಂಡು ಅವರವರನ್ನೇ ಸ್ನೇಹಿತರೆಲ್ಲ ಸೇರಿ ಆಟ ಆಡುವಂಥದ್ದನ್ನು ನಾವು ಗಮನಿಸ್ಬೋದು. ಸಮಾನ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ ಹೊಂದಿದ ಮಕ್ಕಳೊಂದಿಗೆ ಸೇರಿ ತಮ್ಮದೇ ಆದ ಕೂಟ ರಚನೆ ಮಾಡ್ಕೊತಾರೆ. ಕೂಟದ ಸದಸ್ಯರು ಸಂಪರ್ಕ ಅವ್ರವ್ರನ್ನ ಇನ್ನೊಬ್ಬರನ್ನ ಮಾತಾಡಿಸ್ಬೇಕಾದ್ರೆ, ಅವರವರ ಫ್ರೆಂಡ್ಸ್ಗಳದ್ದು ಮಾತಾಡಿಸ್ಬೇಕಾದ್ರೆ ತಮ್ಮದೇ ಆದ ಒಂದು ಸನ್ನೆ ಭಾಷೆಯನ್ನು, ಒಂದು ಶಿಳ್ಳೆ ಹೊಡೆಯೋದಿರ್ಬೋದು, ಒಂದು ಏನೋ ಶಬ್ದ ಮಾಡೋದಿರ್ಬೋದು, ಅವ್ರನ್ನ ಕರಿಬೇಕಲ್ಲ, ಎಲ್ಲ ಅವ್ರವ್ರನ್ನೇ ಅವ್ರ ಜೊತೆಗೆ ಸೇರ್ಕೊಳ್ಳೋವಂಥದ್ದು. ಆ ರೀತಿ ಅವ್ರದ್ದೇ ಒಂದು ಗ್ರೂಪು ಇರುತ್ತದೋ. ಹೆಚ್ಚು ಸಮಯವನ್ನು ಕೂಟದಲ್ಲೇ ಕಳೀತಾರೆ. ಮಕ್ಕಳು ಕುಟುಂಬದಿಂದ ಹೆಚ್ಚು ಹೊರ ಕಳೆಯುವಂಥದ್ದು ಸಾಮಾನ್ಯ. ಇಲ್ಲಿ ಕುಟುಂಬ ಸದಸ್ಯರ ಜೊತೆ ಸಂಘರ್ಷನೂ ಉಂಟಾಗುತ್ತೆ. ಅವಾಗ ಬರೀ ಹೊರಗಡೆ ಹೋಗೋದ್ರಿಂದ ತಂದೆ ತಾಯಿಗಳು ಅದಕ್ಕೆ ಅಡ್ಡಿನೂ ಪಡಿಸೋಂಥ ಸಾಧ್ಯತೆಗಳಿರುತ್ತೆ. ಉತ್ತರ ಬಾಲ್ಯಾವಸ್ಥೆಯ ಕೊನೆಯ ವೇಳೆಗೆ ಮಕ್ಕಳು ಸ್ನೇಹ, ಸಹಕಾರ, ಸೌಜನ್ಯ, ಶಿಸ್ತು ಇತ್ಯಾದಿ ಗುಣಗಳ ಜೊತೆ ನಾಯಕತ್ವದ ಗುಣಗಳನ್ನು ಸಹ ಅವರು ಬೆಳೆಸ್ಕೊಳ್ತಾರೆ. ಸ್ನೇಹಿತರೆ, ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳ ಬಗ್ಗೆ ನೋಡೋಣ. ಜ್ಞಾನಾತ್ಮಕ ವಿಕಾಸ ಅಂದರೆ ಏನು? ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಏನು ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ನಮ್ಮ ಆಲೋಚನಾ ಕ್ರಮಗಳಲ್ಲಿ ಮಾರ್ಪಾಡಾಗುವಂಥದ್ದು. ಅಂದರೆ ಚಿಕ್ಕ ಮಗುವಿಂದ ಬೆಳವಣಿಗೆ ಆಗ್ತಾ 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 ಆಲೋಚನಾ ಕ್ರಮಗಳಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಕಾರಣ ಕೊಡುವಂಥದ್ದು, ರೀಸನ್ಸ್ ಕೊಡುವಂಥದ್ದು, ಇದ್ಯಾಕೆ ಹೀಗೆ, ಅದ್ಯಾಕೆ ಹೀಗೆ ಅನ್ನುವಂಥದ್ದು, ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು, ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು, ಇವೆಲ್ಲವೂ ಸಹ ಜ್ಞಾನಾತ್ಮಕ ವಿಕಾಸದಲ್ಲಿ ಬರುತ್ತೆ. ಕಾಗ್ನೇಟಿವ್ ಡೆವಲಪ್ಮೆಂಟಲ್ಲಿ ನ್ಯಾಚುರಲಿ ಇದು ಮೆದುಳಿಗೆ ಸಂಬಂಧಪಟ್ಟಿರೋಂಥದ್ದು. ಬಿಂಬಗಳಿರ್ಬೋದು, ಸಂಕೇತ, ಪರಿಕಲ್ಪನೆ, ನಿಯಮಗಳನ್ನು ಇದು ಒಳಗೊಳ್ಳುತ್ತೆ. ಅಂದರೆ ಇಮೇಜಸ್, ಮೆಂಟಲ್ ಇಮೇಜಸ್, ಮತ್ತು ಸಂಕೇತಗಳು, ಸಿಂಬಲ್ಸ್, ಮೆಂಟಲ್ ಸಿಂಬಲ್ಸ್, ಮತ್ತು ಪರಿಕಲ್ಪನೆಗಳು, ಕಾನ್ಸೆಪ್ಟ್ಸ್, ಮತ್ತು ನಿಯಮಗಳು. ಇದ್ಯಾಕಾಗಿದೆ, ನಿಸರ್ಗದ ನಿಯಮ ಇರಬಹುದು, ಅಥವಾ ವಿಜ್ಞಾನದ ನಿಯಮಗಳಿರ್ಬೋದು, ಅಥವಾ ಸಾಮಾಜಿಕ ನಿಯಮಗಳಿರ್ಬೋದು. ಇವೆಲ್ಲಗಳು ಅರ್ಥ ಆಗಲಿಕ್ಕೆ ಜ್ಞಾನಾತ್ಮಕ ವಿಕಾಸ ಬೇಕಾಗತ್ತೆ. ಈಗ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸಕ್ಕೆ ನಾವು ಚರ್ಚೆ ಮಾಡೋದಾದರೆ, ಜೀನ್ ಪಿಯಾಜೆ ಅನ್ನುವಂಥವರು ಸ್ವಿಸ್ ದೇಶದ ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿ. ಅವರು ಸುಮಾರು 50 ವರ್ಷಗಳ ಕಾಲ ಮಕ್ಕಳು ಬೆಳೀತಾ ಹುಟ್ಟಿದ ಮಗುವಿನಿಂದ ಹಿಡಿದು ಬೆಳೀತಾ ಹೇಗೆ ಅವರಲ್ಲಿ ಈ ಜ್ಞಾನಾತ್ಮಕ ವಿಕಾಸ ಆಗುತ್ತೆ, ಆಲೋಚನೆಗಳು ಹೇಗೆ ರೂಪುಗೊಳ್ತವೆ, ಯಾವ ರೀತಿಯಲ್ಲಿ ಸಮಸ್ಯೆ ಪರಿಹಾರ ಸಾಮರ್ಥ್ಯ ಬೆಳೆಯುತ್ತೆ, ಪರಿಕಲ್ಪನೆಗಳು ಹೇಗೆ ಬೆಳೀತವೆ ಅನ್ನುವಂಥದ್ದನ್ನು ತಮ್ಮ ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾರೆ. ಮೊದಲು ಅವರು ಹೇಗೆ ಬೆಳೆದ ಹಾಗೇ ನೋಟ್ಸ್ ಮಾಡ್ಕೊಳ್ತಾರೆ. ಅವರು ಜೀವವಿಜ್ಞಾನಿನೂ ಕೂಡ ಅವರು. ಸೊ ಇವರು ಈ ರೀತಿಯಲ್ಲಿ ಅಧ್ಯಯನ ಮಾಡಿ ಕೊನೆಗೆ ಒಂದು ಶ್ರೇಷ್ಠವಾಗಿರುವಂತಹ ತಮ್ಮ ಜ್ಞಾನಾತ್ಮಕ ವಿಕಾಸದ ಹಂತಗಳು, 4 ಹಂತಗಳಲ್ಲಿ ಜ್ಞಾನಾತ್ಮಕ ವಿಕಾಸ ಆಗುತ್ತೆ ಅಂತ ಹೇಳ್ತಾರೆ. ಮೊದಲನೇದು ಸಂವೇದನಾಗತಿಯ ಹಂತ, ಎರಡನೇದು ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಸಂವೇದನಾಗತಿಯ ಹಂತ ಹುಟ್ಟಿನಿಂದ 2 ವರ್ಷಗಳ ಅವಧಿಯವರೆಗೆ ನಡೆಯುತ್ತೆ. ಸೊ ಇದು ಸೆನ್ಸರಿ ಮೋಟಾರ್ ಪೀರಿಯಡ್. ಅಂದರೆ ಗತಿಕ್ರಿಯೆಗಳ ಮೂಲಕ. ಗತಿಕ್ರಿಯೆ ಅಂತೇಳಿದ್ರೆ ಮಕ್ಕಳು ಏನು ತಮ್ಮ ಮೂಮೆಂಟ್, ಹ್ಯಾಂಡ್ ಮೂಮೆಂಟ್ಸು ಅಥವಾ ಎಲ್ಲ ಬಾಡಿ ಮೂಮೆಂಟ್ಸ್ ಏನಿದೆ ಅದು ಮೋಟಾರ್ ಅಂತೀವಿ ಅದನ್ನು, ಆಂಗಿಕ ಇದೇನಿದೆಯಲ್ಲ, ಆ ಚಲನೆ ಮೂಲಕ, ತಮ್ಮ ದೇಹದ ಅವಯವಗಳ ಚಲನೆ ಮೂಲಕ, ಆ ಗತಿಕ್ರಿಯೆಗಳ ಮೂಲಕ ಸಂವೇದನಾ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಾರಂಭಿಸ್ತಾರೆ. ಅದಕ್ಕೋಸ್ಕರವಾಗಿ ಇದನ್ನು ಸಂವೇದನಾ ಗತಿಯ ಹಂತ, ಗತಿಗಳ ಮೂಲಕ, ಗತಿಕ್ರಿಯೆಯ ಮೂಲಕ ಸಂವೇದನಾ ಸಾಮರ್ಥ್ಯವನ್ನು, ಸಂವೇದನೆ ಅಂದರೆ ಸೆನ್ಸೇಷನ್, ಅಂದರೆ ವಸ್ತುಗಳು ಏನು ಬಾಹ್ಯವಾಗಿರ್ತಕ್ಕಂಥ, ನೀವು ನೋಡ್ಬೋದು, ಏನು ಸಿಕ್ಕರೂ ಮಕ್ಕಳು ಮುಟ್ತಾರೆ, ಎಳಿತಾರೆ, ಬಾಯಿಗೆ ಇಟ್ಕೊತಾರೆ. ಅಂದರೆ ಈ ಮೂಮೆಂಟ್ಗಳ ಮೂಲಕ ಅವರು ಸಂವೇದನಾ ಸಾಮರ್ಥ್ಯವನ್ನು ಅವರು ಹೊಂದುತ್ತಾರೆ. ಆದ್ದರಿಂದ ಇದಕ್ಕೆ ಸಂವೇದನಾ ಗತಿ ಹಂತ ಅಂತಾರೆ. ಸಾಂಕೇತಿಕ ಆಲೋಚನೆ ನಿಧಾನವಾಗಿ ಪ್ರಾರಂಭ ಆಗುತ್ತೆ. ಸಿಂಬಾಲಿಕ್ ಥಿಂಕಿಂಗ್ ಏನಿದೆಯಲ್ಲ, ಸಾಂಕೇತಿಕ ಆಲೋಚನೆ ನಿಧಾನವಾಗಿ ಪ್ರಾರಂಭ ಆಗುತ್ತೆ. ಏನಂಗಂದರೆ ಸಾಂಕೇತಿಕ ಆಲೋಚನೆ ಅಂದರೆ, ಒಂದು ಗೊಂಬೆ ಇದೆ ಅಂತ ಇಟ್ಕೊಳ್ಳಿ,
ಆ ಗೊಂಬೆ ಅನ್ನುವಂಥ ಒಂದು ಗೊಂಬೆಗೂ ಮತ್ತು ಆ ಗೊಂಬೆ ಅನ್ನುವಂಥ ಪದಕ್ಕೂ, ಗೊಂಬೆ ಅಂತ ಹೇಳಿದ್ರೆ ಆ ಚಿತ್ರ ಬರಬೇಕು, ಮೊದಲು ಅದು ಬರಲ್ಲ. ನಿಧಾನವಾಗಿ ಅದು 2 ವರ್ಷದ ಒಳಗೆ ಸಾಂಕೇತಿಕ ಆಲೋಚನೆ ಪ್ರಾರಂಭ ಆಗಲಿಕ್ಕೆ ಶುರುವಾಗುತ್ತೆ. ತನ್ನ ಇಷ್ಟದ ಗೊಂಬೆಯ ಮಾನಸಿಕ ಚಿತ್ರ, ಮೆಂಟಲ್ ಇಮೇಜ್ ಆಫ್ ಎ ಗೊಂಬೆ ಅಂತಿದ್ದಂಗೆ ನಮಗೊಂದು ಚಿತ್ರ ಬರುತ್ತೆ. ಈಗ ನಿಮಗೆ ಒಂದು ನಾಯಿ ಅಂತಿದ್ದಂಗೆ ಒಂದು ಚಿತ್ರ ಬರುತ್ತೆ, ಅದು ಸಾಂಕೇತಿಕ ಆಲೋಚನೆ. ಒಂದು ವಸ್ತುವನ್ನು, ಒಂದು ಪ್ರಾಣಿಯನ್ನು ಅಥವಾ ಒಂದು ವಸ್ತುವನ್ನು ಅದು ಪ್ರತಿನಿಧಿಸುವಂಥ ಒಂದು ಚಿತ್ರ, ಮಾನಸಿಕ ಚಿತ್ರ, ಅದು ಸಾಂಕೇತಿಕ ಆಲೋಚನೆ, ಅದು ಶುರುವಾಗುತ್ತೆ. ಇಲ್ಲಿ ಏನಂದರೆ ಕಣ್ಣೆದುರಿಗೆ ವಸ್ತುಗಳು ಇಲ್ಲದೆ ಹೋದರೆ ಅವುಗಳ ಅಸ್ತಿತ್ವ ಮುಂದುವರಿಯುತ್ತೆ ಅನ್ನೋದು ಆಮೇಲೆ ಗೊತ್ತಾಗತ್ತೆ. ಅಂದರೆ ಉದಾಹರಣೆಗೆ ನೀವು ಚಿಕ್ಕ ಮಗು 4-5 ತಿಂಗಳ ಮಗುವಿಗೆ ನೀವು ಏನಾದರೂ ಒಂದು ಗೊಂಬೆ ತೋರಿಸಿ ಆಮೇಲೆ ಅದನ್ನು ನೀವು ಮಾಯ ಮಾಡಿದ್ವಿ ಅಂತ ಆಟ ಆಡ್ತಿರ್ತಾರೆ ದೊಡ್ಡವರು. ನೋಡು ಇಲ್ಲ ಹೋಯ್ತು ಅಂದರೆ ಅದು ಮಾಯ ಆಯಿತು ಅಂತಲೇ ಅಂದ್ಕೊಳ್ಳುತ್ತೆ ಅದು. ಯಾಕೆಂದರೆ ಅಲ್ಲಿನ್ನೂ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗಿರಲ್ಲ 4-5-6 ತಿಂಗಳು ಮಗುವಿಗೆ. ನಿಧಾನವಾಗಿ ಆ ಮಕ್ಕಳಿಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಏನು ಈ ಒಂದು ವಸ್ತುಗಳು ಎದುರಿಗಿಲ್ಲದೆ ಹೋದ್ರೂ ಹಿಂಗೆ ಅಂದ್ಬಿಟ್ಟು ಅವರು ದೊಡ್ಡವರು ಅದನ್ನು ಬಚ್ಚಿಟ್ರೆ ಅದೆಲ್ಲೋ ಬೇರೆ ಕಡೆ ಇದೆ ಹುಡುಕ್ತಾರೆ ಆಮೇಲೆ ಅವರು. ಸೊ ಅದು 2 ವರ್ಷದೊಳಗಡೆ ಅದು ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು. ಸೊ ಅದೃಶ್ಯವಾಗುವ ವಸ್ತುಗಳು ಅಸ್ತಿತ್ವದಲ್ಲಿರುತ್ತವೆ ಅನ್ನೋದನ್ನು ಮಗುದು ತಿಳಿದುಕೊಂಡ ಮೇಲೆ ಅದೃಶ್ಯವಾಗುವ ವಸ್ತುಗಳ ಮಾನಸಿಕ ಚಿತ್ರಣ ಕಲ್ಪಿಸಿಕೊಳ್ಳುತ್ತೆ. ಇದು ಸಾಂಕೇತಿಕ ಆಲೋಚನೆಯ ಮೊದಲ ಮೆಟ್ಟಿಲು, ಇದು ಪ್ರಾರಂಭ, ಅದು ಫಸ್ಟ್ ಸ್ಟೆಪ್. 2ನೇದು ಕಾರ್ಯಪೂರ್ವ ಹಂತದಲ್ಲಿ ಪ್ರೀ ಆಪರೇಷನಲ್ ಪೀರಿಯಡ್. ಏನು ಪ್ರೀ ಆಪರೇಷನಲ್ ಅಂತ ಹೇಳಿದ್ರೆ ಇಲ್ಲಿ ಬರುವಂತಹ ಮಾನಸಿಕ ರಚನೆಗಳಿಂದವಲ್ಲ, ಮೆಂಟಲ್ ಸ್ಟ್ರಕ್ಚರ್ಸ್ ಅಂತೇನಂತೀವಿ ನಾವು. ಈ ಮಾನಸಿಕ ರಚನೆಗಳು ಪ್ರಾರಂಭ ಆಗುವ ಪೂರ್ವ ಹಂತ 2 ವರ್ಷದಿಂದ 7 ವರ್ಷಗಳವರೆಗೆ, ಇದು 2 ವರ್ಷದಿಂದ 7 ವರ್ಷಗಳ ಅವಧಿಗೆ ಇದು ನಾವು ಕಾರ್ಯಪೂರ್ವ ಅಂತ ಅಂತೀವಿ. ಮಾನಸಿಕ ರಚನೆಗಳು ಆಗುವಂತಹ ಪೂರ್ವದ ಹಂತ ಆಗಿರೋದ್ರಿಂದ, ಮಾನಸಿಕ ರಚನೆಗಳು ಅಂದ್ರೇನು, ಅವುಗಳ ಆಂತರಿಕ ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ, ಪುನರ್ಸಂಘಟನೆ ಆಗುತ್ತೆ. ಅಂದರೆ ಮಾನಸಿಕ ರಚನೆ ತಕ್ಷಣಕ್ಕೆ ಹಾಗೆ ಆಗಲ್ಲ, ಅಸಿಮಿಲೇಷನ್, ಬದಲಾವಣೆ ಆಗಿ 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 ಆಮೇಲೆ ಒಂದು ಹಂತಕ್ಕೆ ಬರುತ್ತೆ. ಅದರ ಒಂದು ಪೂರ್ವಭಾವಿ ಹಂತ, ಅದು ಅಷ್ಟು ಸಮಯ ತಗೊಳ್ಳುತ್ತದೆ 2ರಿಂದ 7 ವರ್ಷಗಳವರೆಗೆ. ಆಮೇಲೆ ಇಲ್ಲಿ ಮೂರ್ತ ಕಾರ್ಯ ಹಂತದಲ್ಲಿ ಕಾಂಕ್ರಿಟೈಸ್ ಆಗುತ್ತೆ ಅದು. ಸೊ ಇಲ್ಲಿ ಅಹಂ ಕೇಂದ್ರಿತ ಪ್ರವೃತ್ತಿ ಇರುತ್ತೆ ಮಗುವಿಗೆ. ನಾನೇ ಜಗತ್ತು, ನನ್ನ ಬಿಟ್ಟರೆ ಯಾರೂ ಇಲ್ಲ, ತನ್ನ ಒಂದು ಕೇಂದ್ರದಲ್ಲಿಯೇ ಇಡೀ ಜಗತ್ತಿದೆ ಅನ್ನುವಂಥ ಒಂದು ಕಲ್ಪನೆ ಇರುತ್ತೆ. ಮಗುವಿಗೆ ತರ್ಕ ಇರಲ್ಲ ಮತ್ತು ವಸ್ತುಗಳಿಗೂ ಸಹ ಜೀವ ಇದೆ ಅಂತ ನಂಬ್ತಾರೆ. ಅಂದರೆ ವಸ್ತುಗಳಿಗೂ ಜೀವ ಇದೆ ಅಂತ ಅವ್ರಿಗೆ ಇನ್ನೂ ಆ ಒಂದು ಜ್ಞಾನಾತ್ಮಕ ವಿಕಾಸ ಆಗಿರಲ್ಲ. ಭಾಷೆ ಮೂಲಕ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸಾಮರ್ಥ್ಯ ಬೆಳೆಯುತ್ತೆ. ಮಗು ಒಂದು ಸಮಸ್ಯೆ ಅಥವಾ ಸನ್ನಿವೇಶದ ಇತರ ಅಂಶಗಳನ್ನು ಪರಿಗಣಿಸದೆ ಕೇವಲ ಒಂದು ಗುಣಲಕ್ಷಣ ಮಾತ್ರ, ಒಂದು ವಸ್ತು ಇರ್ಬೋದು, ಒಂದು ಪ್ರಾಣಿ ಇರ್ಬೋದು, ಏನಾದರೂ ಒಂದು ಲಕ್ಷಣದ ಮೇಲೇ ಅದನ್ನು ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ, ಕೇಂದ್ರೀಕರಿಸ್ತಾರೆ ಅದು. ಸೊ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿನ್ನೂ ಸಂಪೂರ್ಣವಾಗಿ ಬೆಳವಣಿಗೆ ಆಗಿರಲ್ಲ ಅನ್ನುವಂಥದ್ದು. 3ನೇ ಸ್ಟೇಜ್ ಏನಿದೆ, ಮೂರ್ತ ಕಾರ್ಯಗಳ ಅಂತ, ಕಾಂಕ್ರೀಟ್ ಆಪರೇಷನಲ್ ಪೀರಿಯಡ್. ಈ ಮಾನಸಿಕ ರಚನೆಗಳು ಸ್ಪಷ್ಟವಾಗಿ ಆಗುವಂತಹ ಒಂದು ಕಾಲ ಇದು. ಮೂರ್ತವಾಗಿರುವಂಥ ವಸ್ತುಗಳು, ಮೂರ್ತವಾಗಿರುವಂಥ ಕಾರ್ಯಗಳಾಗುತ್ತೆ. ಮೂರ್ತ ವಸ್ತುಗಳು ಅಂದರೆ ಎದುರಿಗೆ ಸಿಗುವಂತಹ ವಸ್ತುಗಳು. ಒಂದು ವಸ್ತು, ಒಂದು ಗೊಂಬೆ, ಒಂದು ಆಟದ ಸಾಮಾನು, ಒಂದು ಪ್ರಾಣಿ, ಪಕ್ಷಿ, ಇವೆಲ್ಲವೂ ಕಾಣಿಸ್ತಕ್ಕಂಥ ಒಂದು ಜೀವಿ ಮತ್ತು ವಸ್ತುಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾನಸಿಕ ಕಾರ್ಯ ಅಂದರೆ ಮಾನಸಿಕ ಕಾರ್ಯಗಳು ಮೂರ್ತ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಆಗುವಂಥ ಒಂದು ಹಂತ ಇದು. ನೈಜ ಘಟನೆಗಳಿಗೆ, ಎದುರಿಗೆ ಕಾಣುವಂಥ ಘಟನೆಗಳಿಗೆ ಮಾತ್ರ, ಯಾಕೆಂದರೆ ಆಮೇಲೆ ಊಹ್ಯ ಘಟನೆಗಳಿಗೆ ಅವ್ರಿಗಿನ್ನೂ ಗೊತ್ತಾಗಿರಲ್ಲ. ಈ ಹಂತದಲ್ಲಿ ಮಗು ಒಂದು ಸನ್ನಿವೇಶ ಅಥವಾ ಸಮಸ್ಯೆಯನ್ನು ಒಂದಕ್ಕಿಂತ ಹೆಚ್ಚಿನ ಗುಣಲಕ್ಷಣಗಳ ಬಗ್ಗೆ ಕೇಂದ್ರೀಕರಿಸುತ್ತೆ. ಮಗು ಏನು ಅಂದರೆ ಇಲ್ಲಿ ಒಂದೇ ಅಂಶಕ್ಕೆ ಇಟ್ಕೊಂಡು ವರ್ಗೀಕರಿಸ್ಬಿಡುತ್ತೆ, ಇಲ್ಲಿ ಒಂದಕ್ಕಿಂತ ಹೆಚ್ಚು ಅಂಶಗಳನ್ನು ಇಟ್ಕೊಂಡು ಕೇಂದ್ರೀಕರಿಸುತ್ತೆ. ಇದರಿಂದ ಇತರರ ದೃಷ್ಟಿಯಿಂದಲೂ ಮಗು ಆಲೋಚಿಸೋಕ್ಕೆ ಶುರು ಮಾಡುತ್ತೆ. ಇಲ್ಲಿ ಮೂರ್ತ ಕಾರ್ಯ ಹಂತದಲ್ಲಿ ಇಲ್ಲಿ ಬರೀ ಅಹಂ ಕೇಂದ್ರಿತ ಪ್ರವೃತ್ತಿ ಇರುತ್ತೆ. ಇಲ್ಲಿ ಇತರರ ಮೇಲೆ ದೃಷ್ಟಿಯಿಂದಲೂ ಆಲೋಚನೆ ಮಾಡೋಕ್ಕೆ ಶುರು ಮಾಡೋದ್ರಿಂದ ಮಗುವಿನ ಚಿಂತನೆ ಹೆಚ್ಚು ವಿಸ್ತಾರ ಆಗುತ್ತೆ. ಅಹಂ ಕೇಂದ್ರಿತ ಪ್ರವೃತ್ತಿ ನಿಧಾನವಾಗಿ ಕಮ್ಮಿ ಆಗುತ್ತೆ. ಮೂರ್ತ ಕಾರ್ಯಗಳನ್ನು ಕರಗತ ಮಾಡಿಕೊಂಡಂತೆ ಅನೇಕ ಸಮಸ್ಯಾ ಪರಿಹರಣ ಸಾಮರ್ಥ್ಯನೂ ಸಹ ಮಕ್ಕಳಿಗೆ ಬೆಳೆಯುತ್ತೆ. ಈ ಹಂತದಲ್ಲಿ ಉದ್ದ, ಗಾತ್ರ, ತೂಕ, ವಿಸ್ತೀರ್ಣ, ದ್ರವ್ಯರಾಶಿ ಈ ಪರಿಕಲ್ಪನೆಗಳು ಬೆಳೆಯುತ್ತೆ. ಸೊ ಈಗ ಶಾಲೆಗೂ ಹೋಗೋದ್ರಿಂದ ಅಲ್ಲಾಗಲೇ ಅವ್ರಿಗೆ ಅನೇಕ ಚಿಂತನೆಗಳು, ಅಲ್ಲಿಗೆ ಬೋಧನಾ ಕ್ರಮಗಳಲ್ಲಿ ಅವರು ಪಾಲ್ಗೊಳ್ಳೋದ್ರಿಂದ
ಅವ್ರಿಗೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಕೌಶಲ್ಯಗಳನ್ನು ಕಲಿತಾರೆ. ಮೂರ್ತ ವಸ್ತುಗಳ ವರ್ಗೀಕರಣ ಮಾಡೋದನ್ನು ಕಲಿತಾರೆ ಅವರು. ಮೂರ್ತ ವಸ್ತುಗಳು ಇವೆಲ್ಲ ಒಂದೊಂದು ಆ ವರ್ಗೀಕರಣನೇ ವರ್ಗೀಕರಣ ಮಾಡೋದನ್ನು ಕಲಿತಾರೆ. ನಂತರ 4ನೇ ಹಂತ ಏನಿದೆ, ಔಪಚಾರಿಕ ಕಾರ್ಯಗಳ ಹಂತ, ಫಾರ್ಮಲ್ ಆಪರೇಷನಲ್ ಪೀರಿಯಡ್, 11 ವರ್ಷಗಳ ಮೇಲ್ಪಟ್ಟು. ಇಲ್ಲಿ ಏನು ಅಂತ ಹೇಳಿದ್ರೆ, ಔಪಚಾರಿಕ ಕಾರ್ಯಗಳ ಪ್ರಾರಂಭದ ಹಂತ ಇದಾಗಿರೋದ್ರಿಂದ, ಔಪಚಾರಿಕ ಮಾನಸಿಕ ಕಾರ್ಯಗಳು ಅದಾಗಿರೋದ್ರಿಂದ ಇದಕ್ಕೆ ಇಲ್ಲಿ ಅಮೂರ್ತ ಚಿಂತನೆಗಳು ಸಹ ಇಲ್ಲಿ ಬೆಳವಣಿಗೆ ಆಗುತ್ತೆ. ಇಲ್ಲಿ ಬರೀ ಮೂರ್ತ ಚಿಂತನೆಗಳು, ಎದುರಿಗೆ ಕಾಣುವಂತಹ ಸ್ಪಷ್ಟವಾಗಿ ಮಾನಸಿಕ ಅಂದಾಜಿಗೆ ಸಿಗುವಂಥವು ಮಾತ್ರ ಇಲ್ಲಿ ಗೊತ್ತಾಗತ್ತೆ. ಇಲ್ಲಿ ಉದಾಹರಣೆಗೆ ಸಾವಿನ ಪರಿಕಲ್ಪನೆ ಮಕ್ಕಳಿಗೆ ಬಂದಿರಲ್ಲ, ಇಲ್ಲಿ ಗೊತ್ತಾಗತ್ತೆ. ಪ್ರಜಾಪ್ರಭುತ್ವ ಅನ್ನುವಂಥ ಒಂದು ಪರಿಕಲ್ಪನೆ. ಸೊ ಇಂತಹ ಅಮೂರ್ತವಾದ ಅಬ್ಸ್ಟ್ರಾಕ್ಟ್, ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ, ಎದುರಿಗೆ ಕಣ್ಣಿಗೆ ಕಾಣಲ್ಲ, ಅಂತಹ ಒಂದು ಕಲ್ಪನೆಗಳು, ಅಮೂರ್ತ ಪರಿಕಲ್ಪನೆಗಳು ಬೆಳೆಯುತ್ತೆ. ಅನೇಕ ಮಹತ್ವ ವಿಚಾರಗಳನ್ನು ಮತ್ತು ಸಿದ್ಧಾಂತಗಳು ಬೆಳವಣಿಗೆ ಆಗ್ತಕ್ಕಂಥ ಹಂತ ಅಂದರೆ ಥಿಯರೀಸ್ ಇಲ್ಲಿ ಡೆವಲಪ್ ಆಗುತ್ತೆ. ಮತ್ತು ಮಗುವಿನ ಆಲೋಚನಾ ಪ್ರಕ್ರಿಯೆ ವ್ಯವಸ್ಥಿತವಾಗುತ್ತೆ, ಇಲ್ಲಿ ಸಿಸ್ಟಮೆಟಿಕ್ ಆಗಕ್ಕೆ ಶುರುವಾಗುತ್ತೆ. ಮತ್ತು ಅಮೂರ್ತ, ಮಗುವಿನ ಆಲೋಚನಾ ಪ್ರಕ್ರಿಯೆ ವ್ಯವಸ್ಥಿತ, ಅಮೂರ್ತ, ತಾರ್ಕಿಕ ಮತ್ತು ಅಖಂಡ, ಹೀಗೆ ಮಗುವಿನ ಒಂದು ಇದು ರೂಪುಗೊಳ್ಳುತ್ತೆ. ಒಂದು ಸನ್ನಿವೇಶದ ಗ್ರಹಿಕೆಯನ್ನು ಇನ್ನೊಂದು ಸನ್ನಿವೇಶಕ್ಕೆ ಅನ್ವಯಿಸುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳುತ್ತೆ. ಇಲ್ಲಿ ಅಲ್ಲಿರಲ್ಲ, ಇಲ್ಲಿ ಅದು ಡೆವಲಪ್ ಆಗುತ್ತೆ. ಈ ಹಂತದಲ್ಲಿ ಸಮಸ್ಯಾ ಪರಿಹರಣಾ ಸಾಮರ್ಥ್ಯ ಬೆಳವಣಿಗೆ ಆಗುತ್ತೆ. ಸ್ನೇಹಿತರೆ, ಕೆಲವು TET ಕ್ವಶನ್ಸ್ಗೆ MCQಗೆ ಆನ್ಸರ್ಸ್ನ ನಾವು ನೋಡೋಣ. ಇದು ಇಂಗ್ಲೀಷಲ್ಲಿದೆ, ನಾನು ಕನ್ನಡದಲ್ಲಿ ವಿವರಣೆ ಕೊಡ್ತೀನಿ. ಮೊದಲನೇ ಚಾಪ್ಟ್ರಲ್ಲಿ ನೋಡಿ, ಇದು ಮೊದಲನೇ ಪಾಯಿಂಟಲ್ಲಿ ಅರ್ಲಿ ಚೈಲ್ಡ್ಹುಡ್ ಈಸ್ ಕನ್ಸಿಡರ್ಡ್ ಕ್ಯಾರೆಕ್ಟರೈಸ್ಡ್ ಬೈ ಸಾಲಿಟರಿ ಆ್ಯಂಡ್ ಪ್ಯಾರಲಲ್ ಪ್ಲೇ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಒಂಟಿ ಆಟ ಮತ್ತು ಸಮಾನಾಂತರ ಆಟ ಅಂತ ನಾನು ಚರ್ಚೆ ಮಾಡಿದ್ದೆ ಕ್ಲಾಸಲ್ಲಿ. ಸೊ ಅದು ಎವಾಲ್ವಿಂಗ್ ಇಂಟು ಅಸೋಸಿಯೇಟಿವ್ ಆ್ಯಂಡ್ ಕೋಆಪ್ರೇಟಿವ್ ಪ್ಲೇ. ಸೊ ಇದು ಸಾಲಿಟರಿ ಪ್ಲೇ ಏನಿದೆಯಲ್ಲ, ಒಂಟಿ ಆಟ ಏನಿದೆಯಲ್ಲ, ಅಸೋಸಿಯೇಟಿವ್, ತನ್ನ ಜೊತೆಗೆ ತಾನು ಅಸೋಸಿಯೇಟ್ ಆಗೋವಂಥದ್ದು. ಮತ್ತು ಪ್ಯಾರಲಲ್ ಪ್ಲೇ ಅನ್ನೋದು ಕೋಆಪ್ರೇಟಿವ್ ಪ್ಲೇ, ಅಂದರೆ ಜೊತೆಗೆ ಸಹಕಾರದಿಂದ ಆಟ ಆಡೋವಂಥದ್ದು. ಸೊ ಒಂದು ಕ್ವಶನ್ನು ಕೊಟ್ಟಿದ್ದಾರೆ, ವಿಚ್ ಸ್ಟೇಜ್ ಆಫ್ ಚೈಲ್ಡ್ಹುಡ್ ಈಸ್ ನೋನ್ ಆ್ಯಸ್ ದ ಪ್ರೀ ಸ್ಕೂಲ್ ಏಜ್. ಯಾವ ಬಾಲ್ಯಾವಸ್ಥೆಯ ಯಾವ ಹಂತಕ್ಕೆ ನಾವು ಶಾಲಾ ಪೂರ್ವ ಹಂತ ಅಂತ ಕರಿತೀವಿ ಅಂತ. ಅದು ಪೂರ್ವ ಬಾಲ್ಯಾವಸ್ಥೆ, 2 to 6 years ಅಂತ ಹೇಳಿದೀವಲ್ಲ ನಾವು, ಅದು ನೋಡಿ. ಇದು ಒಂದು ಟೇಬಲಲ್ಲಿ ನೀವು ನೋಡಿ, ಇದು ಡಿಸ್ಕಷನ್ ಇದೆ. ವಸ್ತುಗಳು ಶಾಶ್ವತತೆ ಹೊಂದಿದವೆ ಅನ್ನುವಂಥದ್ದನ್ನು ಯಾವ ಬಾಲ್ಯಾವಸ್ಥೆಯ ಯಾವ ಹಂತದಲ್ಲಿ ಮಕ್ಕಳಿಗೆ ಗೊತ್ತಾಗತ್ತೆ ಅಂತ. ಪಿಯಾಜೆ ಅವರ ಬೌದ್ಧಿಕ ವಿಕಾಸದ ಹಂತಗಳ ಬಗ್ಗೆ ನಾನು ಚರ್ಚೆ ಮಾಡ್ಬೇಕಾದ್ರೆ ಇದನ್ನು ಹೇಳಿದ್ದೀನಿ. ಇದಕ್ಕೆ ಉತ್ತರ ಅಂತ ಹೇಳಿದ್ರೆ ಶೈಶವಾವಸ್ಥೆಯಲ್ಲಿ 4-5 ತಿಂಗಳಿದ್ದಾಗ ಅದು ಅವ್ರಿಗಿರಲ್ಲ ಆಬ್ಜೆಕ್ಟ್ ಪರ್ಮನೆನ್ಸ್, ವಸ್ತುಗಳ ಶಾಶ್ವತತೆ. ಎಲ್ಲೋ ಮಾಯ ಆಗ್ಬಿಟ್ರೆ ಇಲ್ಲ ಎಲ್ಲೋ ಹೋಗ್ಬಿಟ್ಟು ಅಂತ ಅಂದ್ಕೊಳ್ತಾರೆ. ಆಮೇಲೆ 4-5 ತಿಂಗಳು ಆದಮೇಲೆ ಅವ್ರಿಗೆ ಶಾಶ್ವತತೆಯ ನಿಯಮ ಇದ್ದಾವೆ. ವಸ್ತುಗಳು ಮರೆಯಾದ್ರೂ ಕಣ್ಣಿಂದ ಅವು ಎಲ್ಲೋ ಬೇರೆ ಕಡೆ ಇದ್ದಾವೆ ಅಂತ ಗೊತ್ತಾಗುತ್ತೆ. ಇನ್ ವಿಚ್ ಸ್ಟೇಜ್ ಡಸ್ ಎ ಚೈಲ್ಡ್ ಎಕ್ಸಿಬಿಟ್ ಈಗೋಸೆಂಟ್ರಿಸಮ್ ಆ್ಯಂಡ್ ಲ್ಯಾಕ್ ಆಫ್ ಕನ್ಸರ್ವೇಷನ್. ಸೊ ಅಹಂ ಕೇಂದ್ರಿತವಾಗಿರುವಂಥದ್ದು ಯಾವ ಸ್ಟೇಜಲ್ಲಿ ಬರುತ್ತೆ ಅಂದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ, ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಏನು ಹೇಳ್ತೀವಲ್ಲ ಅದು. ಲೇಟ್ ಚೈಲ್ಡ್ಹುಡ್, ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಹೇಳಿದ್ರೆ ಕಾರ್ಯಪೂರ್ವ ಹಂತ, ಅದು ಆ ಸ್ಟೇಜಲ್ಲಿ. ಮೂರನೇದು ಲೇಟ್ ಚೈಲ್ಡ್ಹುಡ್ ಈಸ್ ಆಫನ್ ಟರ್ಮ್ಡ್ ಆ್ಯಸ್ ಗ್ಯಾಂಗ್ ಏಜ್. ಅದೇ ಉತ್ತರ ಬಾಲ್ಯಾವಸ್ಥೆ ಹೇಳಿದ್ವಲ್ಲ, 6ರಿಂದ 12 ವರ್ಷ ಅದಿದೆಯಲ್ಲ, ಅದರಿಂದ ಏನು ಮಕ್ಕಳಿಗೆ ಬೆಳವಣಿಗೆ ಆಗುತ್ತೆ ಅಂತಂದರೆ ಸಾಮಾಜೀಕರಣ ಜಾಸ್ತಿ ಆಗುತ್ತೆ ಮತ್ತು ಡಿಪೆಂಡೆನ್ಸ್ ಆನ್ ಪಿಯರ್ ಅಪ್ರೂವಲ್. ಅಂದರೆ ತನ್ನ ಅವರ ಒಂದು ಮೆಚ್ಚುಗೆ ಅಥವಾ ಅವರ ಒಂದು ಸಮ್ಮತಿ, ಅದು ಇಲ್ಲಿ ಜಾಸ್ತಿ ಆಗುತ್ತೆ ಇಲ್ಲಿ ಈ ಹಂತದಲ್ಲಿ. ಆವಾಗ ಸೆಲ್ಫ್ ಕಾನ್ಸೆಪ್ಟ್ ಜಾಸ್ತಿ ಆಗುತ್ತೆ, ಅಂದರೆ ಸ್ವ ಪರಿಕಲ್ಪನೆ ಜಾಸ್ತಿ ಆಗುತ್ತೆ. ಮತ್ತು ಮಾರಲ್ ರೀಸನಿಂಗ್, ನೈತಿಕವಾದ ಒಂದು ಕಾರಣೀಕರಿಸುವಿಕೆ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ. ನೋಡಿ, ಒಂದೊಂದೇ ಪ್ರಶ್ನೆಗಳಿದೆ, ನೀವು ಉತ್ತರಗಳನ್ನು ನೋಡ್ಕೋಬೋದು. ಅರ್ಲಿ ಚೈಲ್ಡ್ಹುಡ್ ಈಸ್ ಕನ್ಸಿಡರ್ಡ್ ದಿ ಫೌಂಡೇಶನ್ ಫಾರ್ ಪರ್ಸ್ನಾಲಿಟಿ. ಇದು ವ್ಯಕ್ತಿತ್ವಕ್ಕೆ ಬಹಳ ಒಂದು ಬುನಾದಿ ಅಂತ ಕರಿತೀವಿ ನಾವು ಬಾಲ್ಯಾವಸ್ಥೆನ, ಯಾಕೆ ಅನ್ನುವಂಥದ್ದು. ಸೊ ಅದನ್ನು ನಾವು ಗಮನಿಸಿದರೆ ಇಲ್ಲಿ, ಸೊ ಏನಕ್ಕೆ ಅಂತ ನಾವು ನೋಡಿದ್ರೆ ಇಲ್ಲಿ 4 ಪ್ರಶ್ನೆಗಳಿದೆ, 4 ಆಪ್ಷನ್ಸ್ ಇದೆ. ಅದರಲ್ಲಿ ಯಾಕೆ ಅಂದರೆ ಬಾಲ್ಯದ ಅನುಭವಗಳೇನಿದೆಯಲ್ಲ ಅದು ಮುಂದಿನ ಒಂದು ವಿಕಾಸಕ್ಕೆ ಪ್ರಭಾವ ಬೀರುತ್ತವೆ, ಆದ್ದರಿಂದ ಇದು ಬಹಳ ಮುಖ್ಯವಾಗಿದೆ ಅನ್ನುವಂಥದ್ದು. ನೋಡಿ, ಇಲ್ಲಿ ಬಾಲ್ಯಾವಸ್ಥೆಯ ಯಾವ ಹಂತದಲ್ಲಿ ತಾರ್ಕಿಕ ಆಲೋಚನೆ ಬೆಳೆಯುತ್ತೆ ಪಿಯಾಜೆ ಪ್ರಕಾರ ಅನ್ನುವಂಥದ್ದು.
ಏನು ಸಂವೇದನಾಗತಿಯ ಹಂತನ, ಕಾರ್ಯಪೂರ್ವ ಹಂತನ, ಪೂರ್ವ ಕಾರ್ಯ ಹಂತನ, ಔಪಚಾರಿಕ ಕಾರ್ಯಗಳ ಹಂತನ ಅಂತ. ಇದು ಸಿ ಯಾವುದು ಮೂರ್ತ ಕಾರ್ಯ ಹಂತದಲ್ಲಿ ತಾರ್ಕಿಕ ಆಲೋಚನೆ ಬೆಳೆಯುತ್ತೆ. ಪಿಯರ್ ಗ್ರೂಪ್ ಇನ್ಫ್ಲುಯೆನ್ಸ್ ಈಸ್ ಹೈಯೆಸ್ಟ್. ಯಾವಾಗ ಹೈಯೆಸ್ಟ್ ಆಗಿರುತ್ತದು ಅಂದರೆ ಅವ್ರ ಜೊತೆಗೆ ಅವ್ರದ್ದು ಒಂದು ಪ್ರಭಾವ ಯಾವಾಗ ಜಾಸ್ತಿ ಇರುತ್ತೆ ಅಂದರೆ ಲೇಟರ್ ಚೈಲ್ಡ್ಹುಡ್, ಉತ್ತರ ಬಾಲ್ಯಾವಸ್ಥೆ, 6ರಿಂದ 12 ವರ್ಷಗಳಲ್ಲಿ. ಆಟ ಯಾಕೆ ಬಹಳ ಮುಖ್ಯ? 4ರಲ್ಲಿ ಅದು ಸಮಗ್ರವಾದ ಬೆಳವಣಿಗೆಗೆ ಅವಕಾಶ ಮಾಡಿಕೊಡುತ್ತೆ. ಆದ್ದರಿಂದ ಅದು ಬಹಳ ಮುಖ್ಯ. ನೋಡಿ, ಬೇರೆ ಆಪ್ಷನ್ಸ್ನ ನೀವು ಅಬ್ಸರ್ವ್ ಮಾಡಿ, ಯಾಕಂದರೆ ಅವೆಲ್ಲ ಕನ್ಫ್ಯೂಸ್ ಆಗೋ ಥರ ಇರುತ್ತೆ. ನಾವು ಇದನ್ನು ಅಬ್ಸರ್ವ್ ಮಾಡ್ಕೊಂಡು ಮಾಡಬೇಕು. ಚೈಲ್ಡ್ಹುಡ್ ಈಸ್ ಕನ್ಸಿಡರ್ಡ್ ಎ ಪೀರಿಯಡ್ ಆಫ್ ರ್ಯಾಪಿಡ್ ಡೆವಲಪ್ಮೆಂಟ್. ತ್ವರಿತ ಬೆಳವಣಿಗೆ ಬಾಲ್ಯಾವಸ್ಥೆಯಲ್ಲಿ ಇರುತ್ತೆ. ಚೈಲ್ಡ್ಹುಡ್ ಸ್ಪ್ಯಾನ್ಸ್ ಫ್ರಮ್ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಚೈಲ್ಡ್ಹುಡ್ಡು ಅಂತ ಹೇಳಿದ್ರೆ ಬಿ, ಹುಟ್ಟಿನಿಂದ 12 ವರ್ಷದ ಒಳಗೆ. ಅದರಲ್ಲಿ ನಾವು 3 ಭಾಗ ಮಾಡ್ತೀವಿ: ಶೈಶವಾವಸ್ಥೆ, ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯಾವಸ್ಥೆ. ವಿಚ್ ಸ್ಟೇಜ್ ಶೋಸ್ ಹೈ ಇಗೋಸೆಂಟ್ರಿಸಮ್. ಯಾವ ಹಂತದಲ್ಲಿ ಅಹಂ ಕೇಂದ್ರಿತ ಪ್ರವೃತ್ತಿ ಜಾಸ್ತಿ ಇರುತ್ತೆ? ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಜಾಸ್ತಿ ಇರುತ್ತೆ. ಚಿಲ್ಡ್ರನ್ ಲರ್ನ್ ಮೇನ್ಲಿ ಥ್ರೂ, ಯಾವುದ್ರ ಮೂಲಕ ಕಲಿತಾರೆ? ಪನಿಷ್ಮೆಂಟಾ, ರಿವಾರ್ಡ್ಸಾ, ಇಮಿಟೇಷನ್ನ, ಫಿಯರಾ? ಸಿ, ಇಮಿಟೇಷನ್ ಮೂಲಕ ಕಲಿತಾರೆ. ಚಿಕ್ಕ ಮಕ್ಕಳು ಅವರು ಅನುಕರಣೆ ಮೂಲಕನೇ ಕಲಿತಾರೆ. ರ್ಯಾಪಿಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಕ್ಕರ್ಸ್ ಇನ್, ಯಾವಾಗ ಭಾಷಾ ಬೆಳವಣಿಗೆ ಹೆಚ್ಚಾಗುತ್ತೆ, ತ್ವರಿತಗತಿಯಲ್ಲಾಗುತ್ತೆ? ಬಾಲ್ಯಾವಸ್ಥೆನಲ್ಲಾಗತ್ತೆ. ಆಟ ಯಾಕೆ ಇಂಪಾರ್ಟೆಂಟು? ಅದು ಬಂದಿದೆ. ಇದು ಓವರಾಲ್ ಡೆವಲಪ್ಮೆಂಟ್, ಸಮಗ್ರವಾದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇದು ಬಂದಿದೆ ಅನಿಸುತ್ತೆ. ಇದು ಮ್ಯಾಜಿಕಲ್ ಥಿಂಕಿಂಗ್ ಈಸ್ ಕಾಮನ್ ಇನ್, ಯಾವಾಗ ಅಂತ ಹೇಳಿದ್ರೆ ಪ್ರೀ ಆಪರೇಷನಲ್ ಪೀರಿಯಡ್. ಅಂದರೆ ಈ 2ರಿಂದ 7 ವರ್ಷಗಳವರೆಗೆ ಕಾರ್ಯಪೂರ್ವ ಅಂತ ಏನಂತೀವಿ ಪಿಯಾಜೆ ಅವರ ಹಂತದಲ್ಲಿ. ಮ್ಯಾಜಿಕಲ್ ಥಿಂಕಿಂಗ್ ಅಂದರೆ ಮಾನಸಿಕ ರಚನೆಗಳು ಇಲ್ಲಿ ಪ್ರಾರಂಭ ಆಗುವಂಥ ಒಂದು ಶುರುವಾಗುತ್ತದು. ಅದು ಕಾಮನ್ ಅದು ಅನ್ನೋದು. ಯಾಕಂದರೆ ಅಲ್ಲಿ ಅವ್ರಿಗೆ ಜೀವ ಇಲ್ಲದೇ ಹೋದರೂ ಅಂತಹ ವಸ್ತುಗಳಿಗೂ ಸಹ ಜೀವ ಇದೆ ಅಂತ ಭಾವಿಸೋ ಅಂಥದ್ದು. ಅದಕ್ಕೆ ಮ್ಯಾಜಿಕಲ್ ಥಿಂಕಿಂಗ್ ಅಂತ ಹೇಳಿದ್ದಾರೆ. ಚೈಲ್ಡ್ಹುಡ್ ಈಸ್ ಡೈನಮಿಕ್, ಅದು ಚಲನಶೀಲವಾಗಿರುತ್ತೆ. ಬಾಲ್ಯಾವಸ್ಥೆ ಅದು ಸ್ಥಿತಿಯ ಏನೋ ಸ್ಟ್ಯಾಟಿಕ್ ಆಗಿರಲ್ಲ, ಅದು ಡೈನಮಿಕ್ ಆಗಿರುತ್ತೆ. ಯೂಸ್ಲೆಸ್ ಅಲ್ಲ, ಅನ್ಪ್ರೊಡಕ್ಟಿವ್ ಅಲ್ಲ. ಅನುಕರಣೆ ಈ ಯಾರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಬಂಡೂರವರು. ಅದನ್ನು ಮನೋವಿಜ್ಞಾನಿ ಬಂಡೂರವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚಿಲ್ಡ್ರನ್ ಬಿಕಮ್ ಇಂಡಿಪೆಂಡೆಂಟ್ ಇನ್, ಮಕ್ಕಳು ಯಾವಾಗ ಸ್ವತಂತ್ರರಾಗ್ತಾರೆ? ಉತ್ತರ ಬಾಲ್ಯಾವಸ್ಥೆಯಲ್ಲಿ 6ರಿಂದ 12 ವರ್ಷಗಳ ಅವಧಿಯಲ್ಲಿ ಅವರು ಸ್ವತಂತ್ರರಾಗ್ತಾರೆ. ಚೈಲ್ಡ್ಹುಡ್ ಈಸ್ ಎ ಪೀರಿಯಡ್ ಆಫ್ ಕಾಂಕ್ರೀಟ್ ಥಿಂಕಿಂಗ್. ಬಾಲ್ಯಾವಸ್ಥೆ ಯಾವುದು ಅಂತ ಹೇಳಿದ್ರೆ ಅದು ಒಂದು ಔಪಚಾರಿಕ ಮೂರ್ತ ಕಾರ್ಯದ ಒಂದು ಹಂತ. ಯಾಕಂದರೆ 7ರಿಂದ 11 ವರ್ಷ ಅಂತ ಏನು ಹೇಳ್ತಾರಲ್ಲ ಪಿಯಾಜೆ ಅವರು, ಸೊ ಅದಕ್ಕೆ ಅದು ಕಾಂಕ್ರೀಟ್ ಥಿಂಕಿಂಗಿಗೆ ಅದು ಬಾಲ್ಯಾವಸ್ಥೆ ಮುಖ್ಯವಾಗಿರೋಂಥದ್ದು. ಮಗುವಿನ ಕುತೂಹಲ ಏನಿದೆಯಲ್ಲ ಯಾವಾಗ ಜಾಸ್ತಿ ಇರುತ್ತೆ? ಶೈಶವದಲ್ಲೋ ಪೂರ್ವ ಬಾಲ್ಯಾವಸ್ಥೆಯಲ್ಲೋ? ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ಪ್ರಶ್ನೆಗಳೆಲ್ಲ ಜಾಸ್ತಿ ಕೇಳೋಂಥದ್ದು ಅವಾಗಲೇ 2ರಿಂದ 6 ವರ್ಷದೊಳಗಡೆ. ಭಾವನಾತ್ಮಕ ಅವಲಂಬನೆ ಯಾವಾಗ ಜಾಸ್ತಿ? ಅರ್ಲಿ ಚೈಲ್ಡ್ಹುಡ್ಡಲ್ಲೇ 2ರಿಂದ 7 ವರ್ಷಗಳವರೆಗೆ, 2ರಿಂದ 6 ವರ್ಷಗಳವರೆಗೆ ಆವಾಗಲೇ ತುಂಬ ಜಾಸ್ತಿ ಇರುತ್ತೆ. ಚೈಲ್ಡ್ಹುಡ್ ಯಾಕೆ ಇಂಪಾರ್ಟೆಂಟ್ ಬಾಲ್ಯಾವಸ್ಥೆ ಅಂತ ಹೇಳಿದ್ರೆ ಆ ವ್ಯಕ್ತಿತ್ವ ಒಂದು ಏನದು ಅದು ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಇದು ಬಹಳ ಪ್ರಮುಖ ಕಾರಣ ಆಗಿರೋದ್ರಿಂದ ಅದು ಬಹಳ ಮುಖ್ಯ ಆಗಿರೋಂಥದ್ದು. ಗ್ರೋತ್ ಹ್ಯಾಪನ್ಸ್, ಬೆಳವಣಿಗೆ ಆಗುವಂಥದ್ದು ಅದು ಸಡನ್ನಾಗಿ ಆಗುತ್ತಾ, ಡೇರಾಗಿ ಆಗುತ್ತಾ, ಒನ್ಸ್ ಆಗುತ್ತಾ, ಕಂಟಿನ್ಯೂಸ್ ಆಗುತ್ತಾ? ನಿರಂತರವಾಗಿ ಬೆಳವಣಿಗೆ ಆಗುತ್ತೆ. ಸಿಂಬಾಲಿಕ್ ಥಿಂಕಿಂಗ್, ಸಾಂಕೇತಿಕ ಒಂದು ಆಲೋಚನೆ ಯಾವಾಗುತ್ತೆ? ಪ್ರೀ ಆಪರೇಷನಲ್ ಪೀರಿಯಡಲ್ಲಿ ಆಗುತ್ತೆ. 2ರಿಂದ 7 ವರ್ಷಗಳ ಅವಧಿಯಲ್ಲಿ ಸಾಂಕೇತಿಕ ಆಲೋಚನೆಗೆ ಪ್ರಾರಂಭಗೊಳ್ಳುವಂಥದ್ದೇನಿದೆ ಬುನಾದಿ ಸಂವೇದನಾಗತಿಯ ಹಂತದಲ್ಲಿ, ಆದರೆ ಅದು ಪ್ರಾರಂಭ ಆಗೋದು ಪ್ರೀ ಆಪರೇಷನಲ್ ಪೀರಿಯಡಲ್ಲಿ, ಅಂದರೆ ಕಾರ್ಯಪೂರ್ವ ಹಂತದಲ್ಲಿ. ಬಾಲ್ಯಾವಸ್ಥೆಯಲ್ಲಿ ಕಲಿಕೆ ಸಾಮಾನ್ಯವಾಗಿ ಹೇಗಾಗುತ್ತೆ? ಕನ್ಸ್ಟ್ರಕ್ಟೆಡ್, ಕಲಿಕೆಯನ್ನು ಕಟ್ಟಿಕೊಳ್ಳುವಂಥದ್ದು. ಬಲವಂತವಾಗಿ ಆಗಲ್ಲ, ಏನೋ ಪನಿಷ್ಮೆಂಟಿಂದ ಆಗಲ್ಲ, ನಿಷ್ಕ್ರಿಯವಾಗಲ್ಲ. ಬಾಲ್ಯಾವಸ್ಥೆಯ ಪ್ರಮುಖವಾದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಗುಣಲಕ್ಷಣ ಏನು ಅಂತೇಳಿದ್ರೆ ಇಮಿಟೇಷನ್ನು, ಅಂದರೆ ಅನುಕರಣೆ. ಬಾಲ್ಯಾವಸ್ಥೆಯಲ್ಲಿ ಯಾವುದು ಇರುತ್ತೆ? ಹೆಚ್ಚು ಕ್ರಿಯೇಟಿವಿಟಿ, ಸೃಜನಶೀಲತೆ, ಕ್ರಿಯೇಟಿವಿಟಿ, ಅತ್ಯಧಿಕ ಸೃಜನಶೀಲತೆ. ಸೆನ್ಸರಿ ಸ್ಕಿಲ್ಸ್ ಇಂಪ್ರೂವ್ ಮೋಸ್ಟ್ ಇನ್, ಯಾವಾಗ ಆಗುತ್ತೆ? ಚೈಲ್ಡ್ಹುಡ್ಡಲ್ಲಿ ಆಗುತ್ತೆ. ಸೆನ್ಸರಿ ಸ್ಕಿಲ್ಸ್ ಯಾವಾಗ ಆಗುತ್ತೆ ಅಂದರೆ ಚೈಲ್ಡ್ಹುಡ್ಡಲ್ಲಿ ಜಾಸ್ತಿ ಆಗುತ್ತೆ. ರೋಲ್ ಆಫ್ ಟೀಚರ್ ಇನ್ ಚೈಲ್ಡ್ಹುಡ್, ಬಾಲ್ಯಾವಸ್ಥೆಯಲ್ಲಿ ಶಿಕ್ಷಕರ ಪಾತ್ರ ಏನು ಅಂದರೆ ಫೆಸಿಲಿಟೇಟ್ ಲರ್ನಿಂಗ್,
ಪನಿಷ್ ಮಾಡೋದಲ್ಲ, ಕಂಟ್ರೋಲ್ ಮಾಡೋದಲ್ಲ, ಕಂಪೇರ್ ಮಾಡೋದಲ್ಲ. ಬಾಲ್ಯಾವಸ್ಥೆಯಲ್ಲಿ ಆಟ ಅಂದರೆ ಏನು ಅಂತ ಹೇಳಿದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್. ಇದು ಭಾಳ ಸರಿ ಬಂದಿದೆ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಅಹಂ ಕೇಂದ್ರಿತ ಪ್ರವೃತ್ತಿ ಏನಿದೆ, ಯಾವಾಗ ಕಡಿಮೆ ಆಗುತ್ತೆ? ಅದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ಕಮ್ಮಿ ಆಗುತ್ತೆ, ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಬಾಲ್ಯಾವಸ್ಥೆ ಎಂತಹ ಒಂದು ಅವಧಿ? ಅದು ಭಾವನಾತ್ಮಕ ಅಭದ್ರತೆ ಇರುವಂತಹ ಅವಧಿ. ಕುತೂಹಲದಿಂದ ಏನು ಉತ್ಪತ್ತಿ ಆಗುತ್ತೆ? ಕುತೂಹಲ ಯಾವುದಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ಶೋಧನೆಗೆ, ಶೋಧನೆಗೆ ಎಡೆ ಮಾಡಿಕೊಡುತ್ತೆ. ಮಕ್ಕಳು ಬಹುಭಾಷೆಯನ್ನು ಬೇಗ ಕಲಿತಾರೆ. ಯಾಕೆ ಅಂತ ಹೇಳಿದ್ರೆ ಬ್ರೈನ್ ಪ್ಲಾಸ್ಟಿಸಿಟಿ. ಚಿಕ್ಕ ವಯಸ್ಸಿನಲ್ಲಿ ಬೇಗ ಕಲಿತಾರೆ, ದೊಡ್ಡವರಾದ್ಮೇಲೆ ಕಲಿಯಲ್ಲ. ಅಂದರೆ ಮೆದುಳಿನ ಸ್ಥಿತಿಸ್ಥಾಪಕತ್ವ ಗುಣ ಇರುತ್ತೆ, ಅದಕ್ಕೋಸ್ಕರವಾಗಿ. ಚೈಲ್ಡ್ಹುಡ್ ಕಾಗ್ನೇಟಿವ್ ಡೆವಲಪ್ಮೆಂಟ್, ಮಕ್ಕಳ ಜ್ಞಾನಾತ್ಮಕ ವಿಕಾಸ ಫಾಲೋಸ್ ಪಿಯಾಜೆ ಅವ್ರದ್ದು ತಾನೇ ಜ್ಞಾನಾತ್ಮಕ ವಿಕಾಸ. ಸೊ ಅದು ಡ್ಯೂರಿಂಗ್ ಚೈಲ್ಡ್ಹುಡ್ ಮಾರಲ್ ಡೆವಲಪ್ಮೆಂಟ್ ಈಸ್, ನೈತಿಕ ವಿಕಾಸ ಪ್ರೀ ಕನ್ವೆನ್ಷನಲ್, ಸಾಂಪ್ರದಾಯಿಕ ಪೂರ್ವವಾಗಿರುವಂಥದ್ದು. ಟೀಚರ್ಸ್ ಮಸ್ಟ್ ಅವಾಯ್ಡ್, ಟೀಚರ್ಸ್ ಏನನ್ನು ಅವಾಯ್ಡ್ ಮಾಡಬೇಕು? ಪನಿಷ್ಮೆಂಟನ್ನು ಅವಾಯ್ಡ್ ಮಾಡಬೇಕು. ಉಳಿದಿದ್ದೆಲ್ಲ ಕೊಡಬೇಕು, ಪ್ರೋತ್ಸಾಹ, ಚಟುವಟಿಕೆ, ಪಾಸಿಟಿವ್ ಟಾಕ್, ಇದೆಲ್ಲ ಕೊಡಬೇಕು. ಇದು ಸ್ಯಾಂಪಲ್ಗೆ ಇದನ್ನು ನಾವು ಚರ್ಚೆ ಮಾಡಿದ್ದೀವಿ. ಉಳಿದಿರೋಂಥದ್ದನ್ನು ನಾವು ಮುಂದಿನ